ಮಾಡ್ತಾರೆ ಬ್ರದರ್. ಥ್ಯಾಂಕ್ ಯು. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ಪರಲೋಕದ ನಮ್ಮ ತಂದೆಯಾದ ದೇವರೇ, ಸ್ವಾಮಿ, ನಿಮ್ಮ ಅಪಾರವಾದಂತಹ ಪ್ರೀತಿ ಕೃಪೆ ಕರುಣೆಗಳಿಂದ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿಟ್ಟು ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ಒಂದು ಚಿಕ್ಕ ಗುಂಪಾದ ಮಕ್ಕಳನ್ನು ಆಯ್ದುಕೊಂಡು ಪರಲೋಕದ ವಿಷಯವಾಗಿ ಸಾಕಷ್ಟು ವಾಕ್ಯಗಳನ್ನು ನಾವು ಕೇಳಿದ್ದೇವೆ ತಂದೆ ದೇವರೇ. ಮಳೆಗಾಲ ಈ ವಾಕ್ಯ ಸಂದೇಶವನ್ನು ನಾನು ನೀಡ್ತಾ ಇದ್ದೇನೆ ಸ್ವಾಮಿ. ಕೃಪಾಳುವಾದಂಥ ಪ್ರಭುವೇ, ಈವರೆಗೆ ನಮ್ಮನ್ನು ನೀನು ಎಲ್ಲ ವಿಷಯಗಳಲ್ಲಿಯೂ ಕಾಯ್ದು ಕಾಪಾಡಿ ಪರಿತಪಿಸಿ ನಮಗೋಸ್ಕರ ನೀವು ಶಿಲುಬೆ ಮೇಲೆ ಮರಣವನ್ನು ಅನುಭವಿಸಿದಿರಿ ಸ್ವಾಮಿ. ಇದೆಲ್ಲವೂ ನಮ್ಮ ಜಾಗರೂಕತೆಯಿಂದ ನಾವು ಮಾಡಿದ ಪಾಪಗಳಿಗೆ ಸರಿಯಾದಂಥ ಶಿಕ್ಷೆಯನ್ನು ವಿಧಿಸಿದ್ದಿ ಸ್ವಾಮಿ. ರಕ್ಷಕನೇ, ಈ ಪ್ರಾರ್ಥನೆಯನ್ನು ನಿಮ್ಮೊಬ್ಬನೇ ಮಗನು ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ದಿವ್ಯವಾದ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೆನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಆಮೆನ್. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ದೇವರ ಮಹೋನ್ನತ ಕೃಪೆಯಿಂದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ನಮ್ಮ ಜೀವನದಲ್ಲಿ ಮತ್ತೊಂದು ದಿನವನ್ನು ಕೊಟ್ಟು ದೇವರ ವಾಕ್ಯ ಸಂದೇಶವನ್ನು ಕೇಳುವಂತ ಒಂದು ಅವಕಾಶವನ್ನ ಈ ಸಮಯದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ದೇವರ ಕೃಪೆಯನ್ನು ಯಾವಾಗಲೂ ನೆನೆಸ್ತಾ ಪ್ರೀತಿಯ ಸಹೋದರರೇ, ಹೌದು, ದೇವರ ಕೃಪೆ ಅದು ಶಾಶ್ವತವಾದದ್ದು. ನಾವಿರುವಂತಹ ಸಮಯ ಕೂಡ ತುಂಬಾ ಕಠಿಣವಾದಂತ ಸಮಯ. ಹಾಗಾಗಿ ದೇವರ ಮಕ್ಕಳು ಇಲ್ಲಿ ನಾವು ತುಂಬಾ ಗಮನ ಕೊಟ್ಟು ಕೆಲವೊಂದು ವಿಷಯವನ್ನ ಓದ್ಬೇಕಾಗಿದೆ. ನಮ್ಮ ಗಮನ ದೇವರು ಕೊಡುವಂತ ಈ ಕೃಪೆಯ ದಿನಗಳಲ್ಲಿ ದೇವರು ಕೊಡುವಂತ ಸತ್ಯದ ವಾಕ್ಯದ ಮೇಲೆ ಇರಲಿ. ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಮತ್ತೆ ಅದನ್ನ ಸರಿಯಾಗಿ ನಮ್ಮ ಜೀವನದಲ್ಲಿ ಪಾಲಿಸುವುದರಲ್ಲಿ ಸ್ವಲ್ಪ ನಾವು ಹೆಚ್ಚು ಆಸಕ್ತಿಯನ್ನು ವಹಿಸೋದು ತುಂಬಾ ಮುಖ್ಯವಾಗಿದೆ ಕ್ರಿಸ್ತನ ಪ್ರೀತಿಯ ಸರಸರಿ. ಯಾಕಂದ್ರೆ ದೇವರ ಕರೆಯನ್ನ ಅರ್ಥ ಮಾಡ್ಕೊಂಡಿರುವಂತ ದೇವರ ಮಕ್ಕಳು ಈ ವಿಷಯದಲ್ಲಿ ಅಜಾಗೃತಿಯಾಗಿರೋದಕ್ಕೆ ಸಾಧ್ಯತೆ ಇಲ್ಲ ಅಂತ ವಿಷಯವನ್ನ ನೋಡ್ತೀವಿ. ನಾವು ಮೊದಲೇ ಹೇಳಿದ ಹಾಗೆ ನಮ್ಮ ಸಮಯ ಅಂತ್ಯ ಸಮಯದಲ್ಲಿದ್ದೀವಿ. ತುಂಬಾ ಎಂಡ್ ಟೈಮ್. ಸುತ್ತಮುತ್ತ ನಡೀತಿರುವಂತ ಹಲವಾರು ವಿಷಯಗಳನ್ನ ಗಮನದಲ್ಲಿ ನೋಡಿದಾಗ ಖಂಡಿತವಾಗ್ಲೂ ದೇವರ ಮಕ್ಕಳಿಗೆ ಒಂದು ಭಯವನ್ನು ಮತ್ತೊಂದು ಸಂತೋಷವನ್ನು ಹುಟ್ಟಿಸುತ್ತೆ. ಏನಪ್ಪಾ ಅಂದ್ರೆ, ಸಮಯ ತುಂಬಾ ಕಡಿಮೆ ಇದೆ. ಆದಷ್ಟು ಬೇಗ ನಾವು ದೇವರ ಸತ್ಯವನ್ನು ಅರ್ಥ ಮಾಡ್ಕೊಂಡು ಆತನ ಮಗನ ಹೆಜ್ಜೆಯಲ್ಲಿ ನಡೆಯುವಂತ ವಿಷಯ ನಾವು ಪೂರೈಸ್ಬೇಕು. ಹೌದು ಅನ್ನೋಂಥ ಒಂದು ಮುಂಜಾಗ್ರತೆ ಮತ್ತೆ ಭಯ ನಮ್ಮಲ್ಲಿ ಕಾಣಿಸಲ್ಪಡುತ್ತೆ. ಮತ್ತೆ ಹೌದು, ದೇವರು ಕರೆದಿರುವಂತ ಕರೆಯನ್ನ ಓಡಿ ಮುಗಿಸಿದ್ರೆ ಆ ರಕ್ಷಣೆಯ ದಿನಗಳು ಕೂಡ ನಮ್ಮಲ್ಲಿ ಸಮೀಪವಾಗಿದೆ. ನಾವು ಆದಷ್ಟು ಬೇಗ ಓಡಿ ಮುಗಿಸಿದ್ರೆ ಖಂಡಿತ ದೇವ್ರು ಏನ್ ಮಾಡ್ತಾರೆ, ಅದು ನಮ್ಗೆ ಕೊಡ್ತಾರೆ ಅನ್ನೋಂತ ಒಂದು ಸಂತೋಷ ಕೂಡ ದೇವ್ರ ಮಕ್ಕಳಲ್ಲಿ ಇದೆ ಅಂತ ನೋಡ್ತೀವಿ. ಓಕೆ, ಸೊ ಹಾಗಾಗಿ ಇವತ್ತು ನಾವು ನೋಡ್ತಿರ್ಬೇಕಂತ ಪಾಠ, ಯಾವ ಪಾಠವನ್ನು ನೋಡಕ್ ಹೋಗ್ತಿದೀವಿ? ಸುಗ್ಗಿಯ ಕಾರ್ಯ ಭಾಗ 40. ಸುಗ್ಗಿಯ ಕಾರ್ಯ ಭಾಗ ಪೇಜ್ ನಂಬರ್ 81. ಪೇಜ್ ನಂಬರ್ 81. ಓಕೆ, ಇದಕ್ಕೆ ಉದಾಹರಣೆಯಾಗಿ ಅಂತ ಹೇಳ್ತಾರೆ. ಸರಿ, ಅಲ್ಲಿಂದ ನಾವು ಮುಂದುವರಿಸಬೇಕಾಗಿದೆಯಾ? ಹೌದು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇದಕ್ಕಿಂತ ಮುಂಚಿತವಾಗಿ ಕೆಲವೊಂದು ರಿವಿಷನ್ಸ್ ನೋಡೋಣ. ಹಿಂದಿನ ಪಾಠದಲ್ಲಿ ನಾವು ನೋಡಿದಂತ ಒಂದು ವಿಷಯ ಮುಖ್ಯವಾಗಿ ನೋಡ್ಬೇಕಾದ್ರೆ, ಈ ಒಂದು ಗೋಧಿ ಮತ್ತೆ ಹಣಚಿಗಳನ್ನ ತಗೊಂಡಾಗ ಸುಗ್ಗಿಯ ಕಾರ್ಯದಲ್ಲಿ ತುಂಬಾ ಮುಖ್ಯವಾದಂತ ಒಂದು ಕೆಲಸ ಏನಪ್ಪಾ ಅಂದ್ರೆ ಗೋಧಿಗಳನ್ನ ಸೇರಿಸುವಂತ ಕೆಲಸ. ಗೋಧಿಗಳನ್ನ ಕಣಜಕ್ಕೆ ಸಲ್ಲಿಸುವಂತ ಕೆಲಸ ಮಾತ್ರವಲ್ಲದೆ ಹಣಜಿಯನ್ನ ಸುಟ್ಟಾಕುವಂತ ಕೆಲಸ.
ಇದೆರಡು ಕೂಡ ಈ ಸುಗ್ಗಿಯ ಕಾರ್ಯದಲ್ಲಿ ಅದು ನೆರವೇರಬೇಕಾಗಿದೆ. ವಿಶೇಷವಾಗಿ ದೇವರ ಮಕ್ಕಳಿರುವಂತಹ ಸಮಯ ಆ ಸುಗ್ಗಿಯ ಕಾಲ ನಾವು ಹಿಂದಿನ ಪಾಠವನ್ನು ನೋಡಿದ್ವಿ. ಸುಗ್ಗಿಯ ಕಾರ್ಯ ಈ ಪಾಠದಲ್ಲಿ ನೋಡ್ತಾ ಇದ್ವಿ. ಈ ಸುಗ್ಗಿಯಲ್ಲಿ ಏನೆಲ್ಲ ನಡೆಯಬೇಕು ಹಾಗೆ ನೋಡ್ಬೇಕಾದ್ರೆ ಒಂದು ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ದೇವ್ರ ಮಕ್ಕಳು ಅದು ಬರೀ ಸತ್ಯವನ್ನ ಮಾತ್ರ ಅರ್ಥ ಮಾಡ್ಕೊಳ್ದೆ ಸತ್ಯದ ವಿಷಯಗಳು ನಮ್ಮ ಕಾಲದಲ್ಲಿ ಹೇಗೆ ಅನ್ವಯವಾಗ್ತಿದೆ ಅನ್ನೋ ವಿಷಯವನ್ನು ಕೂಡ ನಾವು ಇವತ್ತು ನೋಡ್ತಾ ಇದ್ವಿ. ಈ ಸುಗ್ಗಿಯ ಕಾರ್ಯದಲ್ಲಿ ನಾವು ಅದನ್ನ ನೋಡ್ತಾ ಇದ್ವಿ. ನಾವು ಆ ರೀತಿನೇ ನೋಡ್ಬೇಕಾಗಿದೆ. ಇದೆಲ್ಲೋ ಒಂದ್ ಕಡೆ ನಡೆದೋಗಿದೆ, ಎಲ್ಲೋ ಮುಂದೆ ನಡೆಯುತ್ತೆ, ಇಲ್ಲವೇ ಅದು ಭೂತಕಾಲವೋ ಭವಿಷ್ಯತ್ ಕಾಲದ ಬಗ್ಗೆ ನಾವು ನೋಡದೆ ವರ್ತಮಾನ ಕಾಲದಲ್ಲಿ ನೋಡ್ತಾ ಇದ್ವಿ. ನಾವು ನೋಡ್ತಿರುವಂತ ಪಾಠ ನಮ್ಮ ವರ್ತಮಾನ ಕಾಲಕ್ಕೆ ಸಂಬಂಧಪಟ್ಟದ್ದು. ಹಾಗೆ ಈ ಗೋಧಿ ಮತ್ತು ಹಣಜಿನ ದೇವರು ಹೇಗೆ ಗೋಧಿನ ಸೇರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಸತ್ಯವೆಂಬ ಕುಡುಗೋಲಿನ ಮೂಲಕ. ಆ ಒಂದು ಗೋಧಿಯನ್ನ ಸಪರೇಟ್ ಮಾಡುವಂತ ಅದೇ ಕೆಲಸದ ಜೊತೆಗೆ ಹಣಜಿಯನ್ನು ಕೂಡ ಕಟ್ ಮಾಡಿ ಅದನ್ನ ಏನ್ ಮಾಡ್ತಾರೆ, ಬರುವಂತ ಮಹಾ ಉಪದ್ರಕ್ಕೆ ಅದನ್ನ ಸೇರಿಸುವಂತ ಕೆಲಸ ಹೇಗೆ ಒಂದು ಪ್ರಗತಿಪರ ರೀತಿಯಲ್ಲಿ ಮುಂದುವರಿತಾ ಇದೆ ಅನ್ನೋಂಥ ವಿಷಯವನ್ನ ನಮ್ಮ ಕಣ್ಣುಗಳನ್ನ ಸತ್ಯವೇದದ ಮೂಲಕ ಆತ್ಮಿಕ ಕಣ್ಣುಗಳ ರೀತಿಯಲ್ಲಿ ಅಂದ್ರೆ ದೇವರ ವಾಕ್ಯದ ಮೂಲಕ ಅದನ್ನ ಗಮನಿಸಿದಾಗ ನಮ್ಗೆ ಸ್ಪಷ್ಟವಾಗಿ ಕಾಣಿಸಲ್ಪಡುತ್ತೆ. ಇದನ್ನ ಲಾಸ್ಟ್ ಟೈಮ್ ನಾವೇನ್ ನೋಡಿದ್ವಿ. ಸೊ ಮುಖ್ಯವಾಗಿ ನೋಡ್ಬೇಕಾದ್ರೆ ಹಲವಾರು ಈ ಒಂದು ಗೋಧಿಯ ಒಂದು ವಿಷಯ ಅಂತ ನೋಡ್ಬೇಕಾದ್ರೆ ಹೊಲವೆಲ್ಲ ಅದು ಗೋಧಿಗೋಸ್ಕರ ಇಡಲ್ಪಟ್ಟಿದೆ. ಆದ್ರೂ ಅದರಲ್ಲಿ ಹೆಚ್ಚಾಗಿ ಆವರಿಸಲ್ಪಟ್ಟಿದ್ದು ಹಣಜಿಗಳೇ ಆಗಿದೆ. ಸ್ವಲ್ಪ ಮಾತ್ರ ಗೋಧಿ ಬೆಳೆದಿದೆ. ಅದ್ ನೋಡಕ್ಕೆ ಅದು ಹಣಜಿದೆ ಏನೋ ಅಂತ ಕಾಣಿಸ್ತದೆ, ಆದ್ರೆ ಅದು ಗೋಧಿದು. ನೋಡ್ರಿ ಎಷ್ಟರ ಮಟ್ಟಿಗೆ ಇವತ್ತು ಹಣಜಿ ಬೆಳೆದಿದೆ. ಹಣಜಿ ಅಂತ ಈ ಪಾಠದಲ್ಲಿ ಹೇಳ್ಪಡೋಂತ ವಿಷಯ ಏನಪ್ಪಾ ಅಂದ್ರೆ ಸುಳ್ಳು ಸಭೆಗಳು, ಸುಳ್ಳು ಬೋಧಕರು, ಸುಳ್ಳಾದಂತ ಉಪದೇಶಗಳು, ಸುಳ್ಳು ಬೋಧನೆ ಅನುಸರಿಸುವಂತ ಸಂಘಟನೆಗಳು, ಅಲ್ಲಿರುವಂತ ಜನರು ಯೇಸು ಕ್ರಿಸ್ತನ ನಾಮವನ್ನು ಹೇಳುತ್ತಾ ದೇವರ ವಾಕ್ಯಕ್ಕೂ ಅವರಿಗೂ ಯಾವುದೇ ಸಂಬಂಧವಿಲ್ಲದ ರೀತಿಯಲ್ಲಿ ಜೀವನ ಮಾಡ್ತಿರುವಂತ ಎಲ್ಲ ವಿಷಯಗಳನ್ನ ಈ ಹಣಜಿಗೆ ಕಂಪೇರ್ ಮಾಡಿ ಮಾತಾಡ್ತಿದ್ರೆ, ಸತ್ಯಕ್ಕೆ ಆಸಕ್ತಿ ಕೊಟ್ಟು ಸತ್ಯವನ್ನ ಹುಡುಕಿ ಸತ್ಯಕ್ಕೋಸ್ಕರ ತ್ಯಾಗ ಮಾಡುವಂತ ಈ ಕಷ್ಟಕರವಾದಂತ ಸನ್ನಿವೇಶಗಳಿರುವಂತ ದೇವರ ಮಕ್ಕಳನ್ನ ಗೋಧಿಗೆ ಕಂಪೇರ್ ಆಗಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಅದನ್ನ ನಾವು ಏನ್ ಮಾಡೋಣ ಇವತ್ತು ಅದ್ರ ಬಗ್ಗೆ ಇರುವಂತ ಉಳಿದ ಒಂದು ಪಾಠವನ್ನ ಇಲ್ಲಿ ಕಂಟಿನ್ಯೂ ಮಾಡೋಣ. ಭಾಗ 40ರಲ್ಲಿ ನಾವು ನೋಡೋಣ. ಕಂಟಿನ್ಯೂ ಮಾಡಿ ನೀವು ಅಲ್ಲಿಂದ ಇಲ್ಲೊಂದು ಓದ್ತೀರಾ. ಓಕೆ, ಇದಕ್ಕೆ ಉದಾಹರಣೆಯಾಗಿ ಪೇಜ್ ನಂಬರ್ 81 ಇಂದ ಓದ್ರಿ. ಓದ್ಲಾ ಬ್ರದರ್? ಓದಿ. ಇದಕ್ಕೆ ಉದಾಹರಣೆಯಾಗಿ ಇತ್ತೀಚೆಗೆ ಭಿನ್ನಪಂಥೀಯರು ತನ್ನ ಉಪಾಸಕರಿಗೆ ಗಟ್ಟಿಯಾಗಿ ಹಾಕಿದ ಜನಪ್ರಿಯ ಹಗ್ಗವು ತೊಂದರೆ ಮಾಡುವುದಾಗಿರಲಿಲ್ಲ ಮತ್ತು ಅನೇಕರಿಗೆ ಅನುಕೂಲವಾಗಿದೆ ಎಂಬುದಾಗಿ ನಮಗೆ ಕಂಡು ಬರುತ್ತದೆ. ಅದು ಯಾವುವೆಂದರೆ ಅಂತಾರಾಷ್ಟ್ರೀಯ ಸಬ್ಬತ್ತಿನ ಶಾಲೆಯ ಪಾಠಗಳು, ಇಂಟರ್ನ್ಯಾಷನಲ್ ಸಂಡೇ ಲೆಸನ್ಸ್. ಇದು ಕ್ರೈಸ್ತರಲ್ಲಿನ ಸತ್ಯವೇದ ಅಧ್ಯಯನದಲ್ಲಿ ಪಂಥೀಯರಲ್ಲದವರ ಸಹಕಾರದಿಂದ ಆಯಿತು ಎಂಬ ಅಭಿಪ್ರಾಯ ಮೂಡಿಬಂತು. ಈ ರೀತಿಯಲ್ಲಿ ಅವರು ಸತ್ಯವೇದದ ಅಧ್ಯಯನದ ಹಳೆಯ ಭಿನ್ನ ಪಂಥೀಯ ಪ್ರಶ್ನೋತ್ತರ ರೂಪದಿಂದ ಮುಂದುವರೆದು ಒಂದು ಭವ್ಯವಾದ ಹೆಜ್ಜೆಯನ್ನು ಹೊರ ಇಟ್ಟಿದ್ದಾರೆ. ಈ ಸಮಾನವಾದ ಪಾಠಗಳಲ್ಲಿ ಭಿನ್ನ ಪಂಥವನ್ನು ತೊರೆದು ಬಿಟ್ಟಂತೆ ತೋರುತ್ತದೆ. ಎಲ್ಲ ಕ್ರೈಸ್ತರು ಸತ್ಯವೇದ ಅಧ್ಯಯನಕ್ಕಾಗಿ ಅದರ ಬೆಳಕಿನಲ್ಲಿ ಒಂದುಗೂಡಿ ಬರುವುದೇ ಸರಿಯಾದದ್ದು. ಆದರೆ ಎಲ್ಲ ಭಿನ್ನ ಪಂಥೀಯರು ನಿಜವಾಗಿ ಇದನ್ನು ಮಾಡಲು ತಿರಸ್ಕರಿಸುತ್ತಾರೆ. ಗಮನಿಸಿ ನೋಡಿದರೆ ಈ ಸತ್ಯವೇದ ಶಾಲೆಯ ಪಾಠಗಳು ಹೊರನೋಟಕ್ಕೆ ಮಾತ್ರ ಭಿನ್ನ ಪಂಥೀಯವಾದವುಗಳಾಗಿ ಕಂಡುಬರುವುದಿಲ್ಲ. ಅವು ಹೊರನೋಟಕ್ಕೆ ಮಾತ್ರವೇ ಸತ್ಯವೇದ ಅಧ್ಯಯನದಲ್ಲಿ ಭವ್ಯವಾದ ಸ್ವಾತಂತ್ರ್ಯ ಕೊಡುವಂತೆ ತೋರಿಬರುತ್ತದೆ. ನಿಜವಾಗಿಯೂ ಪ್ರತಿಯೊಂದು ಪಂಗಡವು ಈ ಪಾಠಗಳಲ್ಲಿರುವ ಪರಿಶುದ್ಧ ಗ್ರಂಥಗಳ ಬಗ್ಗೆ ತನ್ನದೇ ಸ್ವಂತ ವಿಮರ್ಶನೆಗಳನ್ನು ಸಿದ್ಧಪಡಿಸುತ್ತವೆ. ಈ ಪಾಠಗಳನ್ನು ಆಯ್ಕೆ ಮಾಡುವ ಸಮಿತಿಯವರು ಸಾಮರಸ್ಯ ಮತ್ತು ಅನ್ಯೋನ್ಯತೆಯ ಬಾಹ್ಯ ತೋರಿಕೆಯನ್ನು ಗುರಿ ಮಾಡಿಕೊಂಡು ಕಡಿಮೆ ಭಿನ್ನಾಭಿಪ್ರಾಯವುಳ್ಳ ಪಾಠಗಳನ್ನೇ ಆಯ್ಕೆ ಮಾಡುತ್ತಾರೆ. ಬಹಳವಾಗಿ ಚರ್ಚಿಸಬೇಕಾಗಿರುವ ಪರಿಚ್ಛೇದ ಮತ್ತು ಸಿದ್ಧಾಂತಗಳನ್ನು ಚರ್ಚಿಸದೆ ಹೋಗುತ್ತಾರೆ. ಯಾಕೆಂದರೆ ಪ್ರತಿ ಪಂಥಗಳ ಸರಿ ಮತ್ತು ತಪ್ಪುಗಳ ಪ್ರಕಟವಾಗುವುದೆಂದು
ಮತ್ತು ಒಬ್ಬನೇ ಕರ್ತ, ಒಂದೇ ವಿಶ್ವಾಸ ಮತ್ತು ಒಂದೇ ದೀಕ್ಷಾ ಸ್ನಾನ ಎಂಬ ಆಧಾರದಲ್ಲಿ ಎಲ್ಲರೂ ಒಂದೇ ಅನ್ಯೋನ್ಯತೆಗೆ ಬರಬೇಕಾಗಿರುವುದೆಂದು ತಿಳಿದು ಇವುಗಳನ್ನು ಪಾಠದಲ್ಲಿ ಗಣನೆಗೆ ತಂದುಕೊಳ್ಳುವುದಿಲ್ಲ. ಆದರೆ ಅವುಗಳು ಪ್ರತಿಯೊಂದು ಪಂಗಡಗಳಲ್ಲಿಯೂ ಮುಂಚಿನಂತೆಯೇ ಭದ್ರವಾಗಿ ಹಿಡಿಯಲ್ಪಟ್ಟಿರುತ್ತವೆ ಎಂಬುದು. ಥ್ಯಾಂಕ್ ಯು ಬ್ರದರ್. ಓಕೆ, ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾಗಿ ನಾವು ಮುಂದುವರಿತಾ ನಾವು ನೋಡ್ತಿರುವಂತ ಈ ಪಾಠದಲ್ಲಿ ಈ ಒಂದು ಭಿನ್ನ ಪಂಥಿಯವರು ಅಂದ್ರೆ ನೋಡ್ಬೇಕಾದ್ರೆ ಈ ಒಂದು ಭಿನ್ನ ಪಂಥಿ ಅಂತ ಹೇಳಿದಾಗ ನಮ್ಮ ಸಹೋದರರು ಇದ್ದಂತ ಕಾಲದಲ್ಲಿ ಆ ಸನ್ನಿವೇಶದಲ್ಲಿ ಸುಮಾರು ಒಂದು 100 ವರ್ಷಗಳ ಹಿಂದೆ ನಮ್ಮ ಕಾಲದಲ್ಲಿ ಇದ್ದ ಹಾಗೆ ಸಭೆಗಳ ಸಿಸ್ಟಮ್ ಇರ್ಲಿಲ್ಲ, ವಿಭಿನ್ನವಾಗಿ ಇತ್ತು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇವತ್ತು ತುಂಬಾ ಅದು ಮುಂದುವರೆದು ಒಂದು 100 ವರ್ಷಗಳನ್ನ ದಾಟ್ಕೊಂಡ್ ಬಂದಿದೆ ನೋಡಿ. ಇವತ್ತು ನಮ್ಮ ಒಂದು ಅಕ್ಕಪಕ್ಕದಲ್ಲಿ ಏನಪ್ಪಾ ಅಂದ್ರೆ ಒಂದ್ ಸಂಡೇ ಆದ್ರೆ ನಾವು ಗೆದರ್ ಆಗ್ಬಿಡ್ತೀವಿ. ಸಂಡೇ ಆದ್ರೆ ಇದು ಯಾರು ಮಾಡಿದ ಈ ಸಿಸ್ಟಮ್? ಸಂಡೇ ಆದ್ರೆ ಗೆದರ್ ಮಾಡ್ಬೇಕು. ಸಂಡೇ ಆದ್ರೆ ಸಂಡೇಲಿ ಆದಂತ ಒಂದು ಸರ್ವಿಸ್ ಅಂತ ಒಂದು ಆರ್ಡರ್ ಇದೆ. ಈ ಆರ್ಡರ್ ನಾವು ಫಾಲೋ ಮಾಡ್ತಾ ಇದ್ವಿ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದು ಹೆಸರು ಕ್ರೈಸ್ತಲ್ಲಿ ಇರ್ಬೋದು, ಏನೇ ಇರ್ಬೋದು, ಒಂದು ಎಲ್ಲಾ ಕಡೆಯಲ್ಲೂ ಒಂದೇ ರೀತಿಯಾದಂತ ಒಂದು ವಿಷಯವನ್ನ ಗಮನಿಸಬಹುದು. ಒಂದು ಹಾಡು, ಒಂದು ಸಬ್ಜೆಕ್ಟ್ ಮಾತಾಡೋದು, ಮತ್ತೆ ಇನ್ನೊಂದು ಹಾಡು, ಈ ರೀತಿಯಾದಂತ ಒಂದು ಸಿಸ್ಟಮ್ ಇದೆ, ಒಂದು ಆರ್ಡರ್ ಇದೆ ಅಲ್ಲಿ. ಬಟ್ ಹಿಂದಿನ ದಿನಗಳಲ್ಲಿ ತುಂಬಾ ವಿಭಿನ್ನವಾದಂತ ಸಿಸ್ಟಮ್ ಎಲ್ಲ ಇತ್ತು ಅಲ್ವಾ? ಬೇರೆ ಬೇರೆ ದಿನಗಳನ್ನ ಜನರು ಏನ್ ಮಾಡ್ತಿದ್ರು, ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಇನ್ನ ಸೆವೆಂತ್ ಡೇ ಅಡ್ವಾಂಟಿಸ್ಟ್ ಬಂದಾಗ ನಾವು ಮೊದಲೇ ಹೇಳಿದ ರೀತಿಯಲ್ಲಿ ಅವರು ಶನಿವಾರಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ನಾವು ಅದನ್ನ ಲಾಸ್ಟ್ ಟೈಮ್ ಕೂಡ ಓದಿದ್ವಿ ಅಲ್ವಾ, ಸೆವೆಂತ್ ಡೇ ಅಡ್ವಾಂಟಿಸ್ಟ್. ಅದೇ ರೀತಿಯಾಗಿ ನೋಡಿದಾಗ ಆಗಿನ ಕಾಲದಲ್ಲಿ ಇನ್ನೊಂದು ಸಿಸ್ಟಮ್ ಕೂಡ ಇತ್ತು. ಏನಪ್ಪಾ ಸಿಸ್ಟಮ್ ಅಂದ್ರೆ ನೋಡ್ರಿ, ಈ ಒಂದು ಹಣಜುಗಳನ್ನ ಕಟ್ಟುವಂತ ಒಂದು ಕೆಲಸ ನಡೀತಾ ಇದೆಯಲ್ಲ, ಅದು ಎಷ್ಟು ಮಟ್ಟಿಗೆ ಕಟ್ಟಲ್ಪಡ್ತಿದೆ ಅಂದ್ರೆ ತುಂಬಾ ಬಿಗಿಯಾಗಿ ಕಟ್ಟಲ್ಪಡ್ತಿದೆ ಅಂತ ನಾವು ಮಾತಾಡ್ತಾ ಇದ್ವಿ. ಆದ್ರೆ ಅದು ಬಿಗಿಯಾಗಿ ಕಟ್ಟಲ್ಪಡ್ತಾ ಇಲ್ಲ, ತುಂಬಾ ಫ್ರೀ ಆಗಿ ಇದೆ ಅನ್ನೋಂತ ರೀತಿಯಲ್ಲಿ ಇನ್ನೊಂದ್ ಕಡೆ ಕಾಣಿಸ್ತಾ ಇದೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಬೇಕು, ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ಬೇಕು. ಅಂದ್ರೆ ಈ ಇಂಟರ್ನ್ಯಾಷನಲ್ ಸಂಡೇ ಲೆಸನ್ಸ್ ಅಂತ ಒಂದು ಸಿಸ್ಟಮ್. ಅಂದ್ರೆ ಏನಪ್ಪಾ ಅಂದ್ರೆ ಭಾನುವಾರದ ಹೊತ್ತು ಸಂಡೇ ಲೆಸನ್ಸ್ ಅಂದ್ರೆ ಮೇ ಬಿ ಈ ಬೈಬಲ್ ಕಾಲೇಜ್ ರೀತಿ, ಆದ್ರೆ ಬೈಬಲ್ ಕಾಲೇಜ್ ಅಲ್ಲ, ಅದೇ ರೀತಿಯಾಗಿ ಒಂದು ಚರ್ಚ್ ರೀತಿ ಅಂದ್ರೆ ಸಭೆ ಕೊಡೋ ರೀತಿ ಇತ್ತು. ಬಟ್ ಅದು ಆ ರೀತಿನೂ ಅಲ್ಲ. ವಿಭಿನ್ನವಾದ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಅನೇಕರಿಗೆ ದೇವರ ಬಗ್ಗೆ, ಬೈಬಲ್ ಸತ್ಯವೇದ ಬಗ್ಗೆ ಆದಂತ ಅನೇಕ ವಿಷಯಗಳನ್ನ ಬೋಧಿಸಿ ಹೇಳ್ಕೊಡ್ತಿದ್ರು, ತಿಳಿಸ್ಕೊಡ್ತಿದ್ದೆ ಅವರಿಗೆ. ಹಾಗೆ ತಿಳಿಸ್ಕೊಳಕ್ಕೆ ಅವ್ರಿಗೆ ಇರುವಂತಹ ಸಮಯ ಏನಪ್ಪಾ ಅಂದ್ರೆ, ನೀವು ಸಂಡೇ ಒಂದ್ ದಿವಸ ಅಟೆಂಡ್ ಮಾಡಿದ್ರೆ ಸಾಕು. ಆ ಟೈಮಲ್ಲಿ ನೀವ್ ಏನ್ ಮಾಡ್ಬೋದು, ಸ್ಟಡಿ ಮಾಡ್ಬೋದು, ಕಲಿಬಹುದು. ನೋಡ್ರಿ, ಅದೇ ಸಿಸ್ಟಮ್ ಇವತ್ತು ನಮ್ಮ ಒಂದು ಸಭೆಯಲ್ಲಿ ಇದೇ ತರ ಸಿಸ್ಟಮ್ ಬಂದಿರೋದು. ಆ ಒಂದು ಕಾಲದ ಒಂದು 100 ವರ್ಷಗಳ ಹಿಂದೆ ಇದ್ದಂತ ಏನ್ ಸಿಸ್ಟಮ್ ಇತ್ತೋ, ಸಂಡೇನ ಈ ರೀತಿ ಮಾಡ್ಬೇಕು, ಸಂಡೇನ ಒಂದು ಸಬ್ಜೆಕ್ಟ್ ಮಾತಾಡ್ಬೇಕು, ಕ್ರಿಸ್ತನ ಸತ್ಯವೇದ ವಾಕ್ಯದ ಬಗ್ಗೆ ಮಾತಾಡ್ಬೇಕು ಅನ್ನುವಂತ ಒಂದು ವಿಷಯ. ಅಂದ್ರೆ ಏನಪ್ಪಾ ಅಂತಂದ್ರೆ, ಯಾವ್ದೋ ಒಂದು ವಿಷಯ ತಗೊಂಡು ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು, ಅದ್ರ ಬಗ್ಗೆ ವಿವರಣೆ ಕೊಡ್ಬೇಕು, ನಾವ್ ಅದನ್ನ ಇಂಟರ್ಪ್ರೇಟ್ ಮಾಡ್ಬೇಕು ಅನ್ನೋಂತ ರೀತಿ ಇರೋ ಒಂದು ಸಿಸ್ಟಮ್ ನ ತಂದಿದೆ. ಅದ್ರ ಒಂದು ಸಬ್ಜೆಕ್ಟ್ ಮಾತಾಡೋ ರೀತಿ ನೋಡಿ. ಈಗ ನಾವು ಒಂದ್ ಅವರ್ ಒಂದು ಸಬ್ಜೆಕ್ಟ್ ಮಾತಾಡ್ತೀವಲ್ಲ ಸಂಡೇ ಭಾನುವಾರದ ಹೊತ್ತು, ಆ ರೀತಿಯಾದಂತ ಒಂದು ವಿಷಯ ಏನಾಯ್ತು ಅಂದ್ರೆ ಆಗ ಬಂತು. ಅದು ಆಗಿನ ಕಾಲದಲ್ಲಿ ಹೇಗಿತ್ತಪ್ಪ ಅಂದ್ರೆ ಓನ್ಲಿ ಎಲ್ರಿಗೂ ಅದು ಸೀಮಿತವಾಗಿರ್ಲಿಲ್ಲ. ಅಂದ್ರೆ ಯಾವ ರೀತಿ ಒಂದು ಕಾಲೇಜ್ ರೀತಿ, ಒಂದು ಸ್ಕೂಲ್ ರೀತಿ ನಡೆಸಲ್ಪಡ್ತಾ ಇತ್ತು. ಅಂದ್ರೆ ಯಾರು ಅದಕ್ಕೆ ತುಂಬಾ ಆಸಕ್ತಿ ತೋರಿಸ್ತಾ ಇದ್ರು, ಸತ್ಯದ ಬಗ್ಗೆ ತುಂಬಾ ಹೆಚ್ಚಾಗಿ ತಿಳಿಬೇಕಂತ ತಿಳ್ಕೊಂಡಿದಾರೋ, ಆ ಅಧ್ಯಯನಕ್ಕೆ ಬಂದು ಅವ್ರು ಕಲಿಬಹುದು. ಅದು ಏನಾಯ್ತು ಅಂದ್ರೆ ಗ್ರಾಜುವಲಿ ಈಗ ಡೆವಲಪ್ ಆಗಿ ಇವತ್ತು ಬೈಬಲ್ ಕಾಲೇಜಸ್ ಎಲ್ಲ ಓಪನ್ ಆಗಿದೆ. ಇವತ್ತು ಆ ಒಂದು ಇಂಟರ್ನ್ಯಾಷನಲ್ ಸಂಡೇ ಲೆಸನ್ಸ್ ಬಂದ್ಬಿಟ್ಟು ಇವತ್ತು ಬೈಬಲ್ ಕಾಲೇಜ್, ಬೈಬಲ್ ದೊಡ್ಡ ಒಂದು ಸ್ಟಡಿ ಅಂದ್ರೆ ಒಂದು ಕಾಲೇಜ್ ರೀತಿಯಲ್ಲೇ ನಡೆಸ್ತಾ ಇದೆ. ಬೈಬಲ್ಗೆ ಸತ್ಯವೇದವನ್ನು ಓದಿ ನಾವು ಮುಂದುವರಿಯಂತ ಒಂದು ವಿಷಯ. ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ವಿಷಯದಲ್ಲಿ ಬೈಬಲ್ ಕಾಲೇಜ್ ಓದಿದ್ರೆ ಪಾಸ್ಟರ್ ಆಗ್ಬೋದು ನೀವು. ಅಲ್ಲಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ನಾನು ಬೈಬಲ್ನ ಚೆನ್ನಾಗಿ ಓದಿದ್ದೀನಿ, ತಿಳಿದಿದ್ದೀನಿ, ನಾನೊಬ್ಬ ಬೋಧಕನಾಗ್ತೀನಿ, ಬೋಧನೆ ಮಾಡಕ್ಕೆ ಅರ್ಹನಾಗಿರ್ತೀನಿ ಅನ್ನೋ ರೀತಿಯಲ್ಲಿ ಒಂದು ಸರ್ಟಿಫಿಕೇಟ್. ಇದೆಲ್ಲ ಅವರವರೇ ಮಾಡ್ಕೊಂಡಿರೋಂತ ಒಂದು ವಿಷಯ. ಬಟ್ ಅಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ, ಅವ್ರಿಗೆ ಎಷ್ಟು ಮಟ್ಟಿಗೆ ಸತ್ಯ ಗೊತ್ತಿರುತ್ತೆ ಅನ್ನೋದು ಪ್ರಶ್ನೆ. ಈ ರೀತಿಯಾದಂತ ಒಂದು ಸಿಸ್ಟಮ್ ಏನಾಯ್ತು ಅಂದ್ರೆ ಬೆಳೀತಾ ಏನಾಯ್ತು ಅಂದ್ರೆ ಒಂದು ಡಿಫ್ರೆಂಟ್ ಆಂಗಲ್ ಅಲ್ಲಿ ಕಾಣಿಸ್ಕೊಳ್ಪಡ್ತು. ಡಿಫ್ರೆಂಟ್ ಆಂಗಲ್ ಅಂದ್ರೆ ನೋಡ್ರಿ, ಇಂಟರ್ನ್ಯಾಷನಲ್ ಸಂಡೇ ಲೆಸನ್ಸ್ ಅನ್ನೋರು ಯಾವ ರೀತಿ ಇದನ್ನ ಮಾಡ್ತಾ ಇದ್ರೆ ಅಂದ್ರೆ, ಅವರು ಎಲ್ರಿಗೂ ಸ್ವಾಧೀನ ಕೊಡ್ತಾ ಇದ್ದಾರೆ, ಸ್ವತಂತ್ರವನ್ನ ಕೊಡ್ತಾ ಇದ್ದಾರೆ. ನೋಡ್ರಿ, ನೀವು ಸತ್ಯವನ್ನ ಓದಿ ಅರ್ಥ ಮಾಡ್ಕೊಂಡು ನೀವು ಮಾತಾಡಬಹುದು, ನಿಮ್ಮ ಕೈಲಿರುವಂತ ಬೈಬಲ್ ನೀವೇ ಓದಿ ಸ್ಟಡಿ ಮಾಡಿ ಅನ್ನೋಂತ ರೀತಿಯಲ್ಲಿ. ಅವಾಗ ಏನಾಗುತ್ತೆ ಅಂದ್ರೆ ಅದನ್ನ ನೋಡಕ್ಕೆ ಒಂದು ಒಳ್ಳೆ ಭಾವನೆಯಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಯಾವ ರೀತಿ, ಈಗ ಬೈಬಲ್ ನಮ್ ಕೈಲಿ ಕೊಟ್ಟು ನೀವು ಓದಿ ಸ್ಟಡಿ ಮಾಡ್ರಿ ಅಂದಾಗ, ಇದು ಹಿಂದಿನ ಕಾಲದಲ್ಲಿ ಇರ್ಲಿಲ್ವಲ್ಲ. ನಮ್ಮ ಡಾರ್ಕ್ ಏಜಸ್ ಅಲ್ಲಿ ಇರ್ಬೋದು, ಪೇಪರ್ಸಿ ಸಿಸ್ಟಮ್ ಕಾಲದಲ್ಲಿ ಈ ತರ ಎಲ್ಲಿತ್ತು? ಪಾಸ್ಟರ್ ಏನ್ ಮಾಡ್ತಾರೆ, ಫಾದರ್ ಏನ್ ಮಾತಾಡ್ತಾರೋ ಅವ್ರು ಮಾತಾಡ್ತಿದ್ರು, ಅವ್ರು ಕೇಳ್ತಾ ಇದ್ದ ವಿಷಯ ನಾವು ಕೇಳ್ತಾ ಇದ್ವಿ. ಬೈಬಲ್ ಅಂತೂ ಓದ್ತಾ ಇರ್ಲಿಲ್ಲ, ಲ್ಯಾಟಿನ್ ಅಲ್ಲಿ ಇತ್ತು. ಬಟ್ ಇತ್ತೀಚೆಗೆ ಇದು ಒಂದು ದೊಡ್ಡ ಒಂದು ಫ್ರೀಡಮ್ ಕೊಟ್ಟಾಗ ಆಗೈತಲ್ಲ,
ಸಂಡೇ ಇಂಟರ್ನ್ಯಾಷನಲ್ ಸಂಡೇ ಲೆಸನ್ಸ್ ಬಂದ್ಬಿಟ್ಟು ಏನಾಯ್ತು ಅಂದ್ರೆ, ನೀವೇ ಓದಿ ನೀವ್ ಸ್ಟಡಿ ಮಾಡ್ರಿ, ನಿಮ್ಮ ಒಂದು ಅಭಿಪ್ರಾಯನ ನೀವೇನ್ ಮಾಡ್ಬೋದು, ಸತ್ಯವೇದ ವಿಷಯಗಳನ್ನ ನೀವು ಮತ್ತೆ ಬೇರೆಯವ್ರಿಗೆ ಹಂಚ್ಬೋದು ಅನ್ನೋಂಥ ವಿಷಯ ಒಂದು ದೊಡ್ಡ ಫ್ರೀಡಮ್ ಕೊಟ್ಟ ಹಾಗೆ ದೇವರ ವಾಕ್ಯ ನಾವು ಹುಡುಕೋ ರೀತಿಯಲ್ಲಿ ಕಾಣಿಸ್ತು ಅಲ್ವಾ. ಅವರಲ್ಲಿ ಏನೋ ದೇವರ ಸತ್ಯ ವಿಷಯಕ್ಕೆ ತುಂಬಾ ಬೆಳಕನ್ನ ಚೆಲ್ಲಿದ ರೀತಿಯಲ್ಲಿ ಅಲ್ಲಿ ಕಾಣಿಸ್ಕೊಳ್ಪಟ್ರು, ಅದರ ಹಿನ್ನೆಲೆನೆ ಬೇರೆ ರೀತಿಯಾದಾಗಿತ್ತು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಬೇಕು. ನೋಡ್ರಿ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಕೆಲವೊಂದು ಸಮಯದಲ್ಲಿ ದೇವರ ಮಕ್ಕಳು ತುಂಬಾ ಜಾಗ್ರತೆಯಿಂದ ಇರ್ಬೇಕು. ಕೆಲವೊಂದು ಉಪದೇಶಗಳು, ಕೆಲವೊಂದು ಬೋಧನೆಗಳು ನಮ್ಮನ್ನ ದಾಸತ್ವಕ್ಕೆ ಒಳಪಡಿಸಿದ ರೀತಿಯಲ್ಲಿ ಕಾಣಿಸ್ಕೊಳ್ಪಟ್ರು, ನಮಗೆ ಸ್ವಾಧೀನ ಕೊಟ್ರು, ನಮಗೆ ಸ್ವಾತಂತ್ರ್ಯ ಕೊಟ್ರು, ನಮ್ಮ ಅಭಿಪ್ರಾಯಗಳನ್ನ, ನಮ್ಮ ಹೇಳಿಕೆಗಳನ್ನ, ನಮ್ಮ ಮನಸ್ಸಿಗೆ ಸರಿ ತೋಚುವಂತ ವಿಷಯವನ್ನ ಅರ್ಥ ಮಾಡಿ ಹೇಳುವಂತ ವಿಷಯಕ್ಕೆ ಪ್ರಾಮುಖ್ಯತೆ ಕೊಟ್ರು, ನಾವು ಜಾಗರೂಕತೆಯಿಂದ ಇರ್ಬೇಕು. ಅದಕ್ಕೆ ಇಲ್ಲಿ ಮಾತಾಡ್ಬೇಕಾದ್ರೆ ಅವು ಹೊರನೋಟಕ್ಕೆ ಮಾತ್ರವೇ ಸತ್ಯವೇದ ಅಧ್ಯಯನದಲ್ಲಿ ಭವ್ಯವಾದ ಸ್ವಾತಂತ್ರ್ಯ ಕೊಡುವಂತೆ ತೋರಿ ಬರುತ್ತದೆ. ನಿಜವಾಗಿಯೂ ಪ್ರತಿಯೊಂದು ಪಂಗಡವು ಈ ಪಾಠಗಳಲ್ಲಿರುವ ಪರಿಶುದ್ಧ ಗ್ರಂಥಗಳ ಬಗ್ಗೆ ತನ್ನದೇ ಆದ ಸ್ವಂತ ವಿಮರ್ಶೆಗಳನ್ನು ಸಿದ್ಧಪಡಿಸುತ್ತವೆ. ಇಲ್ಲಿ ಏನಾಗುತ್ತಂದ್ರೆ ನೋಡ್ರಿ, ಒಂದು ಕ್ರೀಡ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ ರೀತಿ ಹೇಳಿದ್ರೆ ಅರ್ಥ ಆಗುತ್ತಂದ್ರೆ, ಈ ಒಂದು ಬ್ಯಾಪ್ಟಿಸ್ಟ್ ಇತ್ತು ಅಂತ ಇಟ್ಕೊಳ್ಳಿ, ಅಲ್ಲೊಬ್ರಿಗೆ ಕೈಯಲ್ಲಿ ಬೈಬಲ್ ಕೊಡ್ತೀರಾ, ಅಲ್ಲಿರುವಂತ ಒಬ್ರಿಗೆ ನೀವು ಓದ್ಬಿಟ್ಟು ನೀವು ಮಾತಾಡ್ರಿ ಅಂದ್ರೆ ಆ ವ್ಯಕ್ತಿ ಏನ್ ಮಾತಾಡ್ತಾನೆ, ಏನ್ ಬ್ಯಾಪ್ಟಿಸ್ಟ್ ಅಲ್ಲಿ ಅವನಿಗೆ ಕಲ್ತಿರ್ತಾನೋ ಅದಕ್ಕೆ ಬಾರ್ಡರ್ ಹಾಕಿರ್ತಾನೆ ಅಷ್ಟೇ, ಅದ್ ಬಿಟ್ಟು ಕ್ರಾಸ್ ಮಾಡಲ್ಲ. ಯಾಕಂದ್ರೆ ನೋಡೋದಕ್ಕೆ ಫ್ರೀಡಮ್ ಕೊಟ್ಟಂಗಿದ್ರು, ಆದ್ರೆ ಒಳಗಡೆನೋ ಒಂದು ಬೌಂಡ್ರಿ ಇತ್ತು, ಅದನ್ನ ದಾಟಿ ಅವ್ರು ಹೋಗ್ತಾ ಇರಲಿಲ್ಲ. ಈ ವಿಷಯಗಳನ್ನ ನಾವು ತುಂಬಾ ಚೆನ್ನಾಗಿ ಗಮನಿಸಬಹುದು. ನೋಡ್ರಿ, ಒಂದು ವ್ಯಕ್ತಿಗೆ ನಾವು ಸ್ವಾತಂತ್ರ್ಯ ಕೊಟ್ಟಿದ್ವಿ ನೋಡಿ. ಪ್ರೊಟೆಸ್ಟಾಂಟ್ ಸಿಸ್ಟಮ್ ಎಲ್ಲ ಏನಿದೆ, ಒಂದು ದೊಡ್ಡ ಸ್ವಾತಂತ್ರ್ಯ ಇದ್ದಂಗಿದೆ. ಏನಪ್ಪಾ ಅಂದ್ರೆ ನಮ್ ಕೈಯಲ್ಲಿ ಬೈಬಲ್ ಇದೆ, ನಾವು ಓದ್ತೀವಿ, ನಾವೇ ಸ್ಟಡಿ ಮಾಡ್ತೀವಿ, ಆದ್ರೆ ನಾವು ಮಾತಾಡ್ತೀವಿ. ಆದ್ರೆ ಅವ್ರು ಮಾತಾಡೋದನ್ನ ಗಮನಿಸ್ ನೋಡ್ರಿ, ಅವ್ರು ಸತ್ಯ ಮಾತಾಡ್ತಾರೆ ಅಂದ್ರೆ ಸತ್ಯ ಮಾತಾಡಲ್ಲ, ಅವರು ಸತ್ಯ ಮಾತಾಡಕ್ಕೂ ಆಗಲ್ಲ. ಯಾಕೆ ಅಂದ್ರೆ ಅವರ ಕೈಯಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ, ಆದ್ರೂ ಅವರು ಅದೇ ಬೌಂಡ್ರಿ ಒಳಗಡೆ ಹೇಳ್ತಾರೆ. ಅದೇ ಒಂದು ಪ್ರೊಟೆಸ್ಟಾಂಟ್ ಏನು ಬೋಧನೆಗಳಿರುತ್ತೋ ಆ ಬೋಧನೆಗಳ ಅನುಗುಣವಾಗಿನೇ ಥಿಂಕ್ ಮಾಡ್ತಾರೆ, ಅದ್ರ ತಕ್ಕಾಗೆ ಮಾತಾಡ್ತಾರೆ. ಅದನ್ನ ಕ್ರಾಸ್ ಮಾಡಿ ಅವ್ರು ಯಾವ್ದು ಮಾತಾಡಲ್ಲ. ಈಗೇನಾಗುತ್ತಂದ್ರೆ ಈ ವಿಷಯಗಳು ಕೆಲವೊಂದು ಟೈಮಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ ಅಡಿಯಲ್ಲಿ ಇತ್ತು. ಅಂದ್ರೆ ಬೇಸಿಕ್ ಥಿಂಗ್ಸ್ ನ ಮಾತಾಡ್ಬೋದು ಅಷ್ಟೇ, ತುಂಬಾ ಡೀಪ್ ಆಗಿರೋ ವಿಷಯವನ್ನ ಏನ್ ಮಾಡ್ತಾ ಇರ್ಲಿಲ್ಲ, ಡಿಸ್ಕಷನ್ ಮಾಡ್ತಾ ಇರ್ಲಿಲ್ಲ, ಮುಟ್ತಾನೂ ಇರ್ಲಿಲ್ಲ. ಅದನ್ನ ಸ್ಟಡಿ ಮಾಡಕ್ಕೆ ಕೈ ಹಾಕ್ತಾನೂ ಇಲ್ಲ. ಯಾಕೆ ಕೈ ಹಾಕಿದ್ರೆ ನಾವೆಲ್ಲಿ ನಮ್ಮ ಒಂದು ನಾವೇನೋ ತಪ್ಪಾಗಿ ಮಾತಾಡ್ತೀವೋ, ಇಲ್ಲ ನಮ್ ಬಗ್ಗೆ ಬೇರೆಯವ್ರು ಕಂಡಿಡಿದು ಬಿಡ್ತಾರೋ, ನಮ್ಗೆ ಗೊತ್ತಿಲ್ಲ. ಅದನ್ನ ಯಾವ ರೀತಿ ಹೇಳ್ತಾರೆ ಅಂದ್ರೆ, ಇಲ್ಲ ಅದು ನಮ್ಮ ಪಾಠ ಅಲ್ಲ, ಅದೆಲ್ಲ ಅಷ್ಟೆಲ್ಲ ನಾವು ಓದ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಅದು ದೇವರು ಅದನ್ನ ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ, ಅದನ್ನ ಕ್ಲೋಸ್ ಮಾಡಿದ್ದಾರೆ, ಲಾಕ್ ಮಾಡಿದ್ದಾರೆ, ಬೀಗ ಹಾಕ್ಬಿಟ್ಟಿದ್ದಾರೆ, ಮುಚ್ಚಿಬಿಟ್ಟಿದ್ದಾರೆ. ಅದು ನಿಧಿ, ಅದು ಭಂಡಾರ, ಹಂಗೆ ಆ ರೀತಿಯಲ್ಲಿ ಏನಾಗುತ್ತೆ ಅದು, ಆ ರೀತಿಯಾದಂತ ಒಂದು ಹೇಳಿಕೆಗಳು ನೀವು ಗಮನಿಸಬಹುದು ಕ್ರಿಸ್ತನ ಬಗ್ಗೆ. ಸರ್ ಹೋಗ್ಬಿಟ್ಟು ಕೆಲವ್ರ ಹತ್ರ ನೀವು ಪ್ರಾಪರ್ಸಿ ಸ್ಟಡಿ ಬಗ್ಗೆ ಮಾತಾಡಿ ಅಂತ ಹೇಳಿದಾಗ ಅವರ ಪ್ರಾಪರ್ಸಿ ಸ್ಟಡಿಗಳಿಗೆ ಪ್ರಾಮುಖ್ಯತೆ ಕೊಡಲ್ಲ ಕ್ರಿಸ್ತನ ಬಗ್ಗೆ. ಸರ್ ಯಾಕಂದ್ರೆ ಅದನ್ನ ಹೇಳ್ತಾರೆ, ಅದು ತುಂಬಾ ಡೀಪ್ ಆದದ್ದು, ಅದು ನಮಗೆ ಸಂಬಂಧಪಟ್ಟ ಟಾಪಿಕ್ ಅಲ್ಲ, ಅದ್ರ ಬಗ್ಗೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡುವಂತ ನೆಸೆಸಿಟಿ ಇಲ್ಲ, ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ನಿಜ ಏನಂದ್ರೆ ಅದು ಅವ್ರಿಗೆ ಗೊತ್ತಿಲ್ಲ ಅಷ್ಟೇ, ಅದ್ರ ಬಗ್ಗೆ ಮಾತಾಡಕ್ ಅವ್ರಿಗೆ ಬರಲ್ಲ ಅಷ್ಟೇ, ಅದ್ರ ಬಗ್ಗೆ ಸ್ಟಡಿ ಮಾಡಕ್ಕೆ ಭಯ ಇದೆ ಅವ್ರಿಗೆ. ಇನ್ನು ಕೂಡ ಹೇಳ್ಬೇಕಾದ್ರೆ ಅದ್ರ ಸರಿಯಾದಂತ ಬೆಳಕಿಲ್ಲ ಅವ್ರಿಗೆ, ಆ ಬೆಳಕಿನ ಅಡಿಯಲ್ಲಿ ಅದನ್ನ ಸ್ಟಡಿ ಮಾಡಕ್ಕೆ ಆಗಲ್ಲ ಅವ್ರಿಗೆ. ಹಾಗಾಗಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇವರೆಲ್ಲರೂ ಕೂಡ ಏನಾಗಿದ್ದಾರೆ ಅಂದ್ರೆ ಒಂದು ಸಪ್ರೇಟ್ ಆಗಿ ಹಣಜಿಗಳಾಗಿದ್ದಾರೆ. ನೋಡಕ್ಕೆ ಗೋಧಿಗಳ ರೀತಿ ಕಾಣಲ್ಪಟ್ರು, ಇವರು ಹಣಜಿಗಳೇ. ಯಾಕಂದ್ರೆ ಇವ್ರಿಗೊಂದು ಭಯ ಏನಪ್ಪಾ ಅಂದ್ರೆ, ನಾವು ಎಲ್ಲೋ ಒಂದ್ ಕಡೆ ಒಬ್ಬನೇ ಕರ್ತನ, ಒಂದೇ ವಿಶ್ವಾಸ, ಒಂದೇ ದೀಕ್ಷಾಸ್ನಾನ ಅಂತ ಒಂದು ಆಧಾರದಲ್ಲಿ ನಾವು ಬಂದ್ಬಿಡಬಾರ್ದು ಅನ್ನೋಂತ ಭಾವನೆ ಅವರಿಗೆ. ನಮ್ದೇ ಅಂತ ಸಿಸ್ಟಮ್ ಇರ್ಬೇಕು, ಯಾರ ಜೊತೆ ನಾವು ಸೇರ್ಬಾರ್ದು, ನಾವು ಸಿಸ್ಟಮ್ ಇಷ್ಟೇ, ನಾವ್ ಇದ್ರಲ್ಲೇ ಇದಿರ್ಬೇಕು. ಅದಕ್ಕೆ ನಾವು ಲಾಸ್ಟ್ ಟೈಮ್ ಎಲ್ಲ ನಾವು ಸ್ಟಡಿ ಮಾಡಿದಾಗ ಇದ್ರಲ್ಲಿ ಸ್ಟಡಿ ಮಾಡಿದ್ವಿ, ನೀವು ನೆನಪಿರ್ಬೇಕು. ಅಂದ್ರೆ ಈ 4ನೇ ಚಾಪ್ಟರ್ ಅಲ್ಲಿ ಪರಿಶುದ್ಧ ಸ್ಥಳದ ಶುದ್ಧೀಕರಣದ ಟಾಪಿಕ್ ಅಲ್ಲಿ ಒಂದೊಂದು ಡೆನಾಮಿನೇಷನ್ ಒಂದೊಂದು ಪ್ಲಾನ್ ಮಾಡ್ಕೊಂಡ್ಬೋದು. ಅಂದ್ರೆ ಈ ಮೆಥಡಿಸ್ಟ್ ಏನ್ ಮಾಡಿದ್ರು, ಮೆಥಡಿಸ್ಟ್ ಏನ್ ಮಾಡದಂದ್ರೆ, ಈಗ ಅವ್ರದಾದಂತ ಒಂದು ಸಿದ್ಧಾಂತನ ಸ್ಟಡಿ ಮಾಡಿ, ಇಷ್ಟೇಪ್ಪ, ಇದಕ್ಕಿಂತ ಹೆಚ್ಚಾಗಿ ನಾ ಸ್ಟಡಿ ಮಾಡಕ್ ಹೋಗಲ್ಲ, ನಮ್ದು ಬೋಧನೆ ಇಷ್ಟೇ, ಇದಕ್ಕಿಂತ ಯಾವುದೂ ಇಲ್ಲ, ಇಷ್ಟೇ ಸತ್ಯ ಅಂತ ಅಲ್ಲೊಂದು ಬಾರ್ಡರ್ ಹಾಕೊಂಡ್ಬಿಟ್ರು. ಈಗ ಅದ್ರೊಳಗೆ ಬರುವಂತ ಯಾವುದೇ ವ್ಯಕ್ತಿ ಇರ್ಬೋದು, ಆ ವ್ಯಕ್ತಿ ಆ ಒಂದು ಬೋಧನೆಗೆ ಅನುಗುಣವಾಗಿ ಮಾತಾಡಕ್ ಪ್ರಯತ್ನ ಪಡ್ತಾರೆ ಹೊರತು ಅದನ್ನ ದಾಟಿ ಮಾತಾಡಕ್ ಆಗಲ್ಲ ಅವರಿಗೆ, ಅಲ್ವಾ? ಇದು ಸರ್ವಸಾಮಾನ್ಯ, ಎಲ್ಲಿ ಬೇಕಾದ್ರೆ ನೋಡ್ಬೋದು. ಆದ್ರೆ ಇವತ್ತೇನಿದೆ, ರೋಮನ್ ಕ್ಯಾಥಲಿಕ್ ರೀತಿಯಲ್ಲಿ ಎಲ್ರು ಕೂಡ ನಾವ್ ಹೇಳಿದ್ದೆ ನೀವ್ ಕೇಳ್ಬೇಕು, ನೀವ್ ಯಾರು ಬೈಬಲ್ ಓದ್ಬಾರ್ದು, ನಿಮ್ಗೂ ಬೈಬಲ್ಗೂ ಸಂಬಂಧ ಇಲ್ಲ, ನಾವು ಮಾತ್ರ ಬೈಬಲ್ ಓದ್ತೀವಿ ಅನ್ನೋಂತ ಸಿದ್ಧಾಂತ ಇಲ್ಲದೆ ಇದ್ರು ಕೂಡ, ನಮ್ಗೆ ಕೆಲವೊಂದು ಭಿನ್ನಪತ್ತಿಯವರಲ್ಲಿ, ಬೇರೆ ಬೇರೆ ಧರ್ಮದವರು, ಅಂದ್ರೆ ಕ್ರೈಸ್ತದಲ್ಲಿರುವಂತ ಬೇರೆ ಬೇರೆ ಡಿನಾಮಿನೇಷನ್ಸ್ ಅಲ್ಲಿ ನಮ್ಗೆ ಒಂದು ಫ್ರೀಡಮ್ ಇರುವಂತ ವಿಷಯಗಳನ್ನ ಗಮನಿಸೋದು ನೋಡಿದ್ರು ಕೂಡ, ಆದ್ರೂ ಕೂಡ ಅಲ್ಲಿರುವಂತ ವಿಷಯಗಳು
ದೇವರ ಸತ್ಯಕ್ಕೆ ಅನುಗುಣವಾಗಿ ಇರೋದಿಲ್ಲ ಅಲ್ವಾ. ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ ಅವ್ರದೇ ಸಿಸ್ಟಮ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ, ಆದ್ರೆ ಫ್ರೀಡಮ್ ಇದೆ ಅಂತ ಹೇಳ್ಕೊಂಡಿರ್ತಾರೆ. ಇದನ್ನ ನಾವು ನೋಡ್ತೀವಿ, ನೀವು ಕೂಡ ಗಮನಿಸಿರ್ಬೋದು. ನೋಡ್ರಿ, ಇವತ್ತು ನಾವು ಮಾತಾಡುವಂತ ಇವತ್ತು ಸತ್ಯ ಬೈಬಲ್ ಇಂದ ಮಾತಾಡ್ತಿದ್ವಿ. ಅವ್ರು ಕೂಡ ಅದೇ ಬೈಬಲ್ ಇಟ್ಟಿದ್ದಾರೆ, ಅವ್ರ ಹತ್ರ ಬೈಬಲ್ ಮರೆಯಾಗಿಲ್ಲ. ಬಟ್ ಏನಾಗಿದೆ ಅವ್ರಿಗೆ, ಯಾಕೆ ಅವ್ರ ಸತ್ಯಗಳನ್ನ ಒಪ್ಕೊಳ್ತಿಲ್ಲ ಅಂದ್ರೆ, ಅದೇ ಅವ್ರದೇ ಧರ್ಮದ ಅವ್ರದೇ ಆದಂತ ಒಂದು ಕ್ರೀಡ್ ಇರುತ್ತಲ್ಲ, ಅವ್ರ ಬೋಧನೆಗಳ ಆಧಾರಗಳ ಮೇಲೆ ಅವರ ಸ್ಟಡಿ ಮೈಂಡ್ ಎಲ್ಲ ಇರುತ್ತೆ. ಅದನ್ನ ಬಿಟ್ಟು ಅವ್ರು ಕ್ರಾಸ್ ಮಾಡಲ್ಲ ಅಂತ ವಿಷಯ ಏನ್ ಮಾಡ್ತೀವಿ ಇಲ್ಲಿ ನಾವು ನೋಡ್ತಾ ಇದೀವಿ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಹಾಗೆ ಕಂಟಿನ್ಯೂ ಮಾಡೋಣ ಕೆಲವೊಂದು ವಿಷಯಗಳನ್ನ. ಓದ್ಲಾ ಬ್ರದರ್, ಯಾರು ಓದ್ತಾರ? ಓದಿ 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 ಓದಿ. ಇದರ ಮತ್ತು ಇದೇ ರೀತಿಯ ಇನ್ನಿತರ ಕೆಲವು ಸಂಘಟನೆಯ ಪದ್ಧತಿಗಳು ಓದಿ ರವಿ ಪ್ರಭು, ಓದಿ ಓದಿ. ಸಂಘಟನೆಯ ಪದ್ಧತಿಗಳು ಪ್ರೋತ್ಸಾಹಸ್ತಾಂತ ಕ್ರೈಸ್ತತ್ವವನ್ನು ತೋರಿಕೆಯಲ್ಲಿ ಬಹಳ ಭವ್ಯವನ್ನಾಗಿ ಮಾಡುವುದು ಮತ್ತು ಜನರಿಗೆ ಮಾತುಗಳಿಲ್ಲದಿದ್ದರೂ ವಾಸ್ತವವಾಗಿ ತಿಳಿಸುವುದೇನೆಂದರೆ, ನೀವು ಇವುಗಳಲ್ಲಿ ಯಾವುದಾದರೂ ಒಂದು ಪಂಗಡಕ್ಕೆ ಸೇರಿಕೊಳ್ಳಬೇಕು, ಇಲ್ಲವಾದಲ್ಲಿ ನೀವು ದೇವರ ಮಕ್ಕಳೇ ಅಲ್ಲ ಎಂದು ಹೇಳುವುದು. ನಿಜವಾಗಿಯೂ ಇದು ಒಂದು ಸಭೆಯಾಗಿ ಅನ್ಯೋನ್ಯತೆ ಅಲ್ಲ, ಆದರೆ ವಿವಿಧ ಮತ್ತು ನಿರ್ದಿಷ್ಟವಾದ ಸಂಸ್ಥೆಗಳ ಸಂಯೋಜನೆ ಆಗಿದೆ. ಪ್ರತಿಯೊಂದು ಸಂಸ್ಥೆಯು ತನ್ನ ಪಂಗಡ ಅಥವಾ ಕಂತೆಯಾಗಿ ಉಳಿಸಿಕೊಳ್ಳುವ ಸತತವಾಗಿ ಕಾತುರದಲ್ಲಿದೆ. ಆದರೆ ಪ್ರತಿಯೊಬ್ಬರೂ ಬೇರೆಯವರೊಂದಿಗೆ ಕೂಡಿಕೊಂಡು ತಮ್ಮ ದೊಡ್ಡದಾದ ಮತ್ತು ಹೆಚ್ಚು ಭವ್ಯವಾದ ಬಾಹ್ಯ ತೋರಿಕೆಯನ್ನು ಪ್ರಪಂಚದವರಿಗೆ ತೋರಿಸುವ ಇಚ್ಛೆ ಹೊಂದಿದ್ದಾರೆ. ಇದು ಸೂಡುಗಳನ್ನು ಒಟ್ಟಾಗಿ ಒಂದು ಬಣವೆಯಲ್ಲಿ ಕುಪ್ಪಿ ಹಾಕಿದಂತೆ. ಪ್ರತಿಯೊಂದು ಸೂಡು ತನ್ನದೇ ಆದ ಕಟ್ಟನ್ನು ಅಥವಾ ಸ್ವಂತಿಕೆಯನ್ನು ಉಳಿಸಿಕೊಳ್ಳುತ್ತದೆ ಮತ್ತು ಇನ್ನೂ ಹೆಚ್ಚು ಬಿಗಿಯಾಗಿ ಇತರ ಕಟ್ಟುಗಳೊಡನೆ ಬೆರೆಗೂಟದಂತಾಗಿ ಭವ್ಯವಾಗಿ ಕಾಣುವ ಬಣವೆ ಮೆದೆಯಂತೆ ಭದ್ರಗೊಳ್ಳುತ್ತದೆ. ಥ್ಯಾಂಕ್ ಯು ಬ್ರದರ್. ಓಕೆ, ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಲ್ಲಿ ನಾವು ಇನ್ನೊಂದು ವಿಷಯವನ್ನ ಗಮನಿಸಬಹುದು. ನೋಡ್ರಿ, ಇಲ್ಲಿ ನಾವು ಕ್ಲೀನ್ ಆಗಿ ಅರ್ಥ ಮಾಡ್ಕೊಬೇಕಾದ್ರೆ ಇಲ್ಲಿರುವಂತ ಒಂದು ವಿಷಯಗಳು ಏನಪ್ಪಾ ಅಂದ್ರೆ, ಆ ಒಂದು ಬಾಬಿಲೋನ್, ನಾವು ಇಲ್ಲಿ ಸಾಮಾನ್ಯವಾಗಿ ಮಾತಾಡ್ಬೇಕಾದ್ರೆ ಈ ಹಣಜಿ ಅಂತ ಹೇಳಿದಾಗ ನಾನು ಮೊದಲೇ ಹೇಳಿದೀನಿ, ಮತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ನಮ್ಗೆ ಅವಶ್ಯಕತೆ ಇರಲ್ಲ. ಹಣಜಿ ಅಂದಾಗ ಆ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ. ಏನಪ್ಪಾ ಅಂದ್ರೆ, ಸತ್ಯ ವಿಷಯಕ್ಕೆ ವಿರೋಧವಾಗಿರುವವರು, ಸತ್ಯ ವೇದ ವಾಕ್ಯನ ಕೈಯಲ್ಲಿ ಇಟ್ಕೊಂಡು ದೇವರ ವಾಕ್ಯಕ್ಕೆ ವಿರೋಧವಾಗಿರುವಂತಹ ಬೋಧನೆಗಳನ್ನ ಹೇಳ್ತಾ ಅದ್ರ ಮೇಲೆ ನಂಬಿಕೆಯನ್ನು ಬೆಳೆಸ್ಕೊಂಡಿರುವಂತವ್ರು ಪ್ರತಿಯೊಬ್ಬರು ಯಾರು ಬೇಕಾದ್ರೂ ಇರ್ಬೋದು ಅಲ್ವಾ. ಸೊ ಇನ್ನು ಸಾಮಾನ್ಯವಾಗಿ ನಾವೆಲ್ಲರೂ ಅರ್ಥವಾದ ರೀತಿಯಲ್ಲಿ ಹೇಳ್ಬೇಕಾದ್ರೆ ಹೆಸರು ಕ್ರೈಸ್ತರು ಬಾಬಿಲೋನ್ ಅಂತ ವಿಷಯಗಳನ್ನ ಕರಿತಾ ಇದ್ವಿ. ಸೊ ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಮುಖ್ಯವಾಗಿ ನೋಡ್ಬೇಕಾದ್ರೆ ಈ ಸಂಘಟನೆಗಳು ಅಂದ್ರೆ, ಈ ಸಂಘಟನೆ ಇವತ್ತು ನೋಡ್ತಾ ಇದ್ವಲ್ಲ, ಇವತ್ತು ನೋಡಿ ಎಷ್ಟು ಸಂಘಟನೆ ಬೆಳೆದಿದೆ ಅಂದ್ರೆ, ಅದಕ್ಕೆ ಚರ್ಚ್ ಹಿಸ್ಟ್ರಿನ ನೋಡ್ಬೇಕು. ನಮ್ಗೆ ಕಾಣಿಸ್ತಾ ಇಲ್ಲ. ಒಂದು 200-300 ವರ್ಷಗಳ ಹಿಂದೆ ಚರ್ಚ್ ಇತಿಹಾಸವನ್ನ ಓದಿದಾಗ, ಸಭೆ ಇತಿಹಾಸವನ್ನು ಓದಿದಾಗ ಈ ರೀತಿಯಾಗಿ ಇರ್ಲಿಲ್ಲ ಡೆನೋಮಿನೇಷನ್ಸ್ ಅಲ್ವಾ. ರೋಮನ್ ಕೆಥಲಿಕ್ ತುಂಬಾ ಪ್ರಬಲ್ಯವಾಗಿತ್ತು. ಅಲ್ಲಿಂದ ಪ್ರೊಟೆಸ್ಟೆಂಟ್ ಬಂದಾಗ ಪ್ರೊಟೆಸ್ಟೆಂಟ್ ಮಾತ್ರ ಆಯ್ತು. ಆಮೇಲೆ ಒಂದು 18ನೇ ಶತಮಾನದ ಈಚೆಗೆ ಹಳ್ಳಿಲಿ ಉಟ್ಕೊಳ್ತು ಬೇರೆ 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 ವಿಭಿನ್ನವಾದಂತಹ ಪಂಥೀಯರು, ಅಂದ್ರೆ ವಿಭಿನ್ನವಾದಂತಹ ಡೆನೋಮಿನೇಷನ್ಸ್. ಪ್ರೊಟೆಸ್ಟಾನ್ಸ್, ಅಡ್ವೆಂಟಿಸ್ಟ್, ಸೆಕೆಂಡ್ ಅಡ್ವೆಂಟಿಸ್ಟ್, ಮೆಥಡಿಸ್ಟ್ ಅಲ್ವಾ, ಪ್ರೆಸ್ಟಿಡರ್ಪಿಯನ್ಸ್, ಸೆವೆಂತ್ ಡೇ ಅಡ್ವೆಂಟಿಸ್ಟ್, ಲೂಥ್ರನ್ ಅಲ್ವಾ. ಈ ರೀತಿಯಾಗಿ ಏನಾಯ್ತು, ಹಲವಾರು ಸಭೆಗಳೇನಾಯ್ತು ಅಂದ್ರೆ ಅಲ್ಲಿ ಹುಟ್ಕೊಳ್ತಂದ್ ವಿಷಯನ ನೋಡಿ. ಈಗೆಲ್ಲ ಹುಟ್ಟಿದ್ರು ಕೂಡ ಇಲ್ಲವೇನ್ ನೋಡ್ತೀವಿ ಅಂದ್ರೆ, ಇವರ ಒಂದು ಮಾತುಗಳು ಮತ್ತೆ ಹೇಳಿಕೆಗಳು ಕೆಲವೊಂದು ರೀತಿಯಲ್ಲಿ ಹೇಗಿರುತ್ತೆ ಅಂದ್ರೆ, ಒಂದು ಸತ್ಯಕ್ಕೆ ಅನುಗುಣವಾಗಿ ಕಾಣಲ್ಪಟ್ಟರೆ ಇವರ ಉದ್ದೇಶ ಏನಪ್ಪಾ ಅಂದ್ರೆ, ಇದರ ಹಿನ್ನೆಲೆ ಏನಪ್ಪಾ ಅಂದ್ರೆ, ತಮ್ಮ ಪ್ರಾಬಲ್ಯತೆಯನ್ನ ಜನರ ಮುಂದೆ ಹೆಚ್ಚಾಗಿ ತೋರ್ಸ್ಕೊಳ್ಬೇಕು. ಅಂದ್ರೆ ನೋಡಿ, ಈಗ ರೋಮನ್ ಕೆಥಲಿಕ್ ಅವ್ರು ಮಾತಾಡಿದಾಗ ಹೆಂಗ್ ಮಾತಾಡ್ತಾರೆ, ಅವರ ಒಂದು ವಿಶೇಷತೆ ಬಗ್ಗೆ ಹೆಂಗ್ ಮಾತಾಡ್ತಾರೆ. ನಾವೇ ಪ್ರಪಂಚದಲ್ಲೇ ದೊಡ್ಡ ಸಭೆ, ನಾವೇ ಗೊತ್ತಾ, ನೀವೆಲ್ಲ ಏನು ಇಲ್ಲ, ನಮ್ಮ ಸಭೆಗೆ ಮುಂದೆ ನೀವೇನು ಇಲ್ಲ, ರೋಮನ್ ಕೆಥಲಿಕ್ ಅವ್ರ ಮುಂದೆ ನೀವೇನು ಇಲ್ಲ ಅಂತ. ಅದೇ ಅವ್ರು ಮಾತಾಡುವಂತ ಒಂದು ವಿಷಯ ನೋಡಿ. ಇದು ಪ್ರತಿಯೊಬ್ಬರ ಮನಸ್ಸಲ್ಲಿರುವಂತ ವಿಷಯ. ಹಾಗೆ ಪ್ರತಿಯೊಂದು ಸಿಸ್ಟಮ್ ಕೂಡ ಹೇಗಪ್ಪ ಅಂದ್ರೆ, ತನ್ನದೇ ಆದಂತ ಒಂದು ವಿಷಯನ, ತನ್ನದೇ ಆದಂತ ಒಂದು ಸಿದ್ಧಾಂತವನ್ನ, ಅದರ ಪ್ರಾಬಲ್ಯತೆನ ಲೋಕಕ್ಕೆ ಜನರ ಮುಂದೆ ಪ್ರಚಾರ ಪಡಿಸ್ಬೇಕು. ಅವರು ತಮ್ಮ ಬಗ್ಗೆ ಇರುವಂತ ಶ್ರೇಷ್ಠತೆನ ತಿಳಿಸ್ಕೊಡ್ಬೇಕು ಅನ್ನೋಂಥ ವಿಷಯದಲ್ಲೇ ಹೋರಾಡ್ತಿದ್ರು ಹೊರತು, ಎಲ್ಲರ ಮುಂದೆ ಹೆಮ್ಮೆಯಾಗಿ ಗೌರವವಾಗಿ ಅದರ ತಮ್ಮ ಒಂದು ಪ್ರಾಧಾನ್ಯತೆನ ಹಿಡ್ಕೊಳ್ಬೇಕು ಅಂತ ಉದ್ದೇಶಗಳಿದೆ ಹೊರತು ಬೇರೆ ಯಾವ ಉದ್ದೇಶನೂ ಅವ್ರಿಗಿಲ್ಲ ಅಲ್ವಾ. ಸೊ ನೋಡ್ಬೇಕು ಹೋದ್ರೆ ಅವರ ಒಂದು ಉದ್ದೇಶಗಳ ಏನಪ್ಪಾ ಅಂದ್ಬಿಟ್ಟು ಹೊರನೋಟಕ್ಕೆ ಕಂಡಿಡಿಯೋ ಸ್ವಲ್ಪ ಕಷ್ಟವಾಗ್ಬೋದು. ಆದ್ರೆ
ನಿಜವಾಗ್ಲೂ ಅವರಂತ ಉದ್ದೇಶ ಇದೆ. ಇದರ ಉದ್ದೇಶದಲ್ಲಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ನಾವು ಬೇರೆ ಸಭೆಗೆ ನೋಡಿ, ಎಲ್ಲೋ ಒಂದ್ ಕಡೆ ಸಭೆ ನೋಡಿರ್ತೀರಾ. ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರಲ್ಲಿ ನೋಡ್ಬೋದು, ಒಂದು ಏಜಿ ಸಭೆ ಅಂದ್ಬಿಟ್ರೆ, ಓ ಏಜಿ ಸಭೆನಾ ನೀವು ಅವ್ರ ಅನ್ನೋ ಅಂದ್ರೆ ಹೆಸರು ಗಳಿಸ್ಬೇಕು ಅವ್ರಿಗೆ. ನಾವು ಏಜಿ ಸಭೆ ನೋಡ್ರಿ, ನಾವ್ ಇಲ್ಲಿಂದ ಬಂದಿದೀವಿ, ನಮ್ದೇ ಆದಂತ ಜನ, ಇಷ್ಟು ಜನ ಕೂಡ್ತಾರೆ, ಇಷ್ಟು ಬಿಲ್ಡಿಂಗ್ ಇದೆ ನಮ್ದು, ಈ ತರ ಪಾಸ್ಟರ್ ನಮ್ಮಲ್ಲಿ ಈ ತರ ಬೋಧನೆ ಮಾಡ್ತಾರೆ ಗೊತ್ತಾ, ಈ ತರ ಸಿಸ್ಟಮ್ ಇದೆ, ಅದ್ ಹೇಳ್ಕೊಳ್ಳೋದೇ ಒಂದು ಹೆಮ್ಮೆ ಅವ್ರಿಗೆ. ಇದೇ ಅವ್ರ ಉದ್ದೇಶ ಅಷ್ಟೇ. ಈ ರೀತಿಯಾಗಿ ಎಲ್ಲ ಸಭೆಗಳು ಈ ರೀತಿ ಬೆಳೀತಾ ಇದೆ. ಯಾವ ರೀತಿ ಇದೆ ಅಂದ್ರೆ, ಒಟ್ನಲ್ಲಿ ಇದು ಎಲ್ಲ ಹಣಜಿಗಳನ್ನ ಒಂದ್ ಕಡೆ ಸೇರಿಸಿ ಕಟ್ಟುವಂತ ಕೆಲಸ ನಡೀತಾ ಇದ್ದಂಗೆ ಕಾಣಿಸ್ತಾ ಇಲ್ಲ. ಬಟ್ ಎಲ್ಲವನ್ನ ಗುಡ್ಡೆ ಹಾಕ್ತಿರುವಂತ ಕೆಲಸ ನಡೀತಾ ಇದೆ ಅಲ್ವಾ. ಬಟ್ ಒಟ್ನಲ್ಲಿ ಅದು ಕೂಡ ಬೆಂಕಿಗೆ ಆಹುತಿ ಆಗೋದು ಅಷ್ಟೇ ಅಲ್ವಾ. ಎಲ್ಲವನ್ನ ಏನ್ ಮಾಡ್ತಿದ್ರೆ, ಬೇರೆ ಬೇರೆ ಡೆನಾಮಿನೇಷನ್ ಒಂದ್ ಕಡೆ ಬಿಸಾಕ್ತಾ ಇದಾರೆ ಅಷ್ಟೇ, ತೆಗೆದೋಗಿ ಬಿಸಾಕ್ತಾರೆ, ದೇವ್ರ ಅದನ್ನ ಕೂಡಿಸ್ತಾ ಇದಾರೆ. ಹಾಗಂಬಿಟ್ಟು ಇವ್ರಿಗೆ ಯಾರು ಕಣಜದಲ್ಲಿ ಸೇರೋರಲ್ಲ, ಇವ್ರು ಯಾರು ಗೋಧಿ ವರ್ಗದವರಲ್ಲ. ಬಟ್ ಏನಾಗ್ತಿದ್ರೆ ಅಂದ್ರೆ, ನಮ್ಮನ್ನ ಸಪ್ರೇಟ್ ನಾವು ತುಂಬಾ ಡಿಫ್ರೆಂಟ್, ನಾವು ತುಂಬಾ ಸ್ಪೆಷಲ್, ನಾವು ಎಲ್ರಿಗಿಂತ ವಿಭಿನ್ನ, ನಾವು ಸತ್ಯಕ್ಕೆ ತುಂಬಾ ಹತ್ರವಾದವರು, ದೇವ ಪರಲೋಕದ ಡೋರ್ ಹೊಂದಿರೋರು, ಪರಲೋಕ ನಾವು ಮಾತ್ರ ಹೋಗ್ತೀವಿ ಅನ್ನೋಂತ ಭಾವನೆಗಳನ್ನ ಬೆಳೆಸ್ಕೊಂಡು ಇವರು ಕೂಡ ಹಣಜಿ ವರ್ಗದವರಾಗಿ ಉಳಿತಾರೆ ಹೊರತು ಖಂಡಿತವಾಗ್ಲೂ ಏನಾಗಲ್ಲ, ಸಭ್ಯ ವರ್ಗದವರ ಆಗಲ್ಲ. ಯಾಕಂದ್ರೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇವರ ಬೋಧನೆಗಳು ಸುಳ್ಳು ಬೋಧನೆಗಳು, ಇವರ ಉದ್ದೇಶಗಳು ಮನುಷ್ಯರನ್ನ ಮೆಚ್ಚಿಸ್ಬೇಕು. ಇದರ ಭಾವನೆಗಳಲ್ಲಿ ಇದನ್ನ ಮಾಡೋದ್ರಿಂದ ದೇವರು ಇವರ ಮೇಲೆ ಅಸಹ್ಯ ಉಳ್ಳವಾಗಿದೆ. ಮೊದಲೇ ನಮ್ಗೆ ಗೊತ್ತಿದೆ, ಬಾಬಿಲೋನ್ ಅಂದ್ರೆ ದೇವರಿಗೆ ಅಸಹ್ಯತೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಎಲ್ಲಿ ಬೋಧನೆ ಸರಿಯಾಗಿರಲ್ವೋ ಅಲ್ಲಿ ಗುಣಗಳು ಬೆಳೆಯೋದಕ್ಕೆ ಸಾಧ್ಯತೆ ಇಲ್ಲ. ಇದನ್ನ ಸ್ಪಷ್ಟವಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ. ನಮ್ಮ ಬೋಧನೆಗಳಲ್ಲಿ ಕಲ್ಮಶ ಕಂಡು ಬಂದಾಗ, ಅದು ಸುಳ್ಳಾದಾಗ, ಇಲ್ಲವೇ ಅದು ಅಶುದ್ಧವಾದಾಗ, ಅದರಿಂದ ನಮ್ಮ ನಂಬಿಕೆಯನ್ನ ನಾವು ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಳ್ಳೋದಾಗ್ಲಿ, ಒಳ್ಳೆ ಗುಣಗಳನ್ನ ಬೆಳೆಸ್ಕೊಳ್ಳೋದಾಗ್ಲಿ ಸಾಧ್ಯತೆವೇ ಇಲ್ಲ. ಇವರ ಹಿನ್ನೆಲೆ, ಇವರ ಉದ್ದೇಶಗಳು ಎಲ್ಲವೂ ಲೋಕ ರೀತಿಯಲ್ಲಿ ನಡೀತಾ ಇರ್ಬೇಕಾದ್ರೆ ದೇವರಿಗೆ ಮೆಚ್ಚುಗೆಯಾಗಿ ಹೆಂಗ್ ನಡಿಯಕ್ಕಾಗುತ್ತೆ? ಯೋಚನೆ ಮಾಡ್ರಿ. ಇವತ್ತೆಲ್ಲ ಹೋದ್ರು ಒಂದು ಸಭೆಯಾಗಿರೋರು ಹೆಂಗ್ ಯೋಚನೆ ಮಾಡ್ತಾರೆ ಗೊತ್ತಾ? ಒಂದ್ ಚಿಕ್ಕ ಮನೇಲಿ ಇರೋರು ಹೆಂಗಾದ್ರೂ ನಾವು 100 ಜನ ಸೇರಿಸಿ, ಒಂದು 200 ಜನ ನಮ್ ಸಭೆಗಾಗಿ ಒಂದು ದೊಡ್ಡ ಸಭೆನ ಕಟ್ಟಿ, ಅದಕ್ಕೊಂದು ದೊಡ್ಡ ಹೆಸರಿಟ್ಟು, ಯಾರನ್ನೋ ದೊಡ್ಡ ವ್ಯಕ್ತಿನ ಕರೆದು, ಇದೇ ಉದ್ದೇಶಗಳಿರೋದು ಅಷ್ಟೇ ಅವ್ರಿಗೆ. ನೋಡ್ರಿ, ಯಾರ್ ಬೇಕಾದ್ರೆ ನೋಡ್ರಿ, ಗಮನ ಬಿಟ್ಟು ನೋಡ್ರಿ. ಈ ರೀತಿ ಲೋಕದ ದೃಷ್ಟಿಯಲ್ಲಿ ನಾವು ಈ ಸಭೆ ಅಂದ್ರೆ ಎಲ್ರಿಗೂ, ಓ ನೀವು ಆ ಸಭೆಯವರ ಅನ್ನೋ ರೀತಿಯಲ್ಲಿ ಬೆಳಿಬೇಕಂತ ಉದ್ದೇಶ ಇದೆಯೋ ಹೊರತು, ನಿಜವಾಗ್ಲೂ ದೇವರ ಮಕ್ಕಳಲ್ಲಿ ನಾನು ಎಲ್ಲೋ ಮೂಲೆಯಲ್ಲಿ ಇದೀನಪ್ಪ, ಮನೆಯಲ್ಲಿ ಆರಾಧನೆ ಮಾಡ್ತಾ ಇದ್ದೀನಿ, ನನ್ ಯಾರು ಗುರುತಿಸಿಲ್ದೇ ಇದ್ರು ಪರವಾಗಿಲ್ಲ, ಸತ್ಯಕ್ಕೆ ನಾನು ಸಾಕ್ಷಿಯಾಗಿ ನನ್ ಜೀವ ಇರೋವರೆಗೂ ಅದಕ್ಕೋಸ್ಕರ ಬದುಕ್ತೀನಿ ಅನ್ನೋದು ಎಲ್ಲಿ ನೀವು ಆ ಭಾವನೆನ ನೋಡಕ್ಕೆ ಆಗಲ್ಲ, ಬರೋದು ಇಲ್ಲ ಅವರಲ್ಲಿ. ಇದು ಸುಳ್ಳು ಸಭೆಯ ಒಂದು ವಿಚಾರಗಳು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಬೇಕು. ಇವತ್ತು ನಾವೇನೋ ಗೋಧಿಗಳಂತ ನಮ್ಮನ್ನ ವಿಶೇಷವಾಗಿ ಕರ್ಕೊಳ್ಳೊಂದು ಅವ್ರ ರೀತಿಯಲ್ಲಿ ನಾವು ಹಣಜಿಗಳಾಗದೇ ರೀತಿಯಲ್ಲಿ ನಾವು ಗಮನದಲ್ಲಿ ಇಡಬೇಕು. ಯಾಕಂದ್ರೆ ನಮ್ಮ ಒಂದು ನಂಬಿಕೆ ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯಾ ಅಂದ್ರೆ ಅದನ್ನ ನಾವು ಬ್ಲೈಂಡ್ ಆಗಿ ಇರಬಾರ್ದು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಬ್ಲೈಂಡ್ ಅಪ್ಪ ಅಂದ್ರೆ ಏನಪ್ಪಾ ಅಂದ್ರೆ, ನೋಡಿ, ಈ ಲೋಕದಲ್ಲಿ ಕಣ್ಣು ಕಾಣುತ್ತಿರುವಂತ ವ್ಯಕ್ತಿಗಳ ಬಗ್ಗೆ ನಾವು ನೋಡಿದ್ವಿ. ಅಂದ್ರೆ ಕುರುಡರ್ ಇರ್ಬೋದು, ಅವರು ಕೆಲವೊಂದು ವಿಷಯದಲ್ಲಿ ತುಂಬಾ ಶಾರ್ಪ್ ಆಗಿರ್ತಾರೆ. ಒಬ್ರಿಗೆ ಕಣ್ಣು ಗೊತ್ತಿಲ್ಲ ಅಂದ್ರೆ ಕಿವಿ ತುಂಬಾ ಶಾರ್ಪ್ ಆಗಿರುತ್ತೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಅದು ಲೋಕದ ದೃಷ್ಟಿಯಲ್ಲಿ ಅದು ಬೇರೆ ರೀತಿ. ಬಟ್ ದೇವರ ವಿಷಯದಲ್ಲಿ ಆಗಿರೋಕೆ ಸಾಧ್ಯತೆ ಇಲ್ಲ. ನಾವ್ಯಾರು ಕುರುಡರಾಗಿರ್ಬೇಕು. ಕುರುಡರು ಅಂತ ವಿಷಯ ಬಂದಾಗ ಯಾವ ವಿಷಯ ಅಂದ್ರೆ ಸತ್ಯವನ್ನ ಪರಿಶೀಲನೆ ಮಾಡ್ರಿ, ಅರ್ಥ ಮಾಡ್ಕೊಳ್ರಿ. ಈಗಲೂ ಕೂಡ ಕೆಲವೊಂದು ಸತ್ಯವೇದ ವಿದ್ಯಾರ್ಥಿಗಳಿಗೆ ಹಿಂಗೆ ಅನಿಸ್ತಾ ಇರುತ್ತೆ, ಸ್ಪಷ್ಟತೆ ಇರಲ್ಲ ಅವರಿಗೆ. ಏನ್ ಸ್ಪಷ್ಟತೆ ಇರಲ್ಲ? ಬರ್ತಾರೆ, ಕ್ಲಾಸ್ ಕೇಳ್ತಾ ಇರ್ತಾರೆ, ಆನ್ಲೈನ್ ಕ್ಲಾಸ್ ಕೇಳ್ತಿರೋ ಇಲ್ಲ ಏನ್ ಕ್ಲಾಸ್ ಕೇಳ್ತಿರೋ, ಸಂಡೆಗೆ ಎದುರಾಗ್ತಿರೋ, ಒಂದಲ್ಲ ಒಂದ್ ದಿವಸ ಅವ್ರಿಗೆ ಈ ಬಾಬಿಲೋನ್ ಮೇಲೆ ಅಟ್ರಾಕ್ಷನ್ ಇದ್ದೇ ಇರುತ್ತೆ. ಯಾವತ್ತೋ ಒಂದಿನ ಹೋಗೋಣವಾ, ಮಾತಾಡ್ಸೋಣವಾ, ಅವ್ರ ಜೊತೆ ಇರೋಣವಾ, ಚೆನ್ನಾಗ್ ಪಾಠ ಮಾಡ್ತಾರೆ, ಎಲ್ಲೋ ಹಾಡು ಚೆನ್ನಾಗ್ ಆಡ್ತಿದ್ರ, ಹಾಡಾದ್ರಿ ಹಿಂಗೆ ಅಲ್ಲಿ ಸ್ವಲ್ಪ ಏನಾಗ್ತಿರುತ್ತೆ, ಎಳಿತಾ ಇರುತ್ತೆ ತುಂಬಾ ಜನರಿಗೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಆ ಎಳೆತ ಸೆಳೆತೆಲ್ಲ ಬರೋರು ಯಾರು ಗೊತ್ತಾ? ಸತ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋರಿಗೆ. ಸತ್ಯವನ್ನ ಅರ್ಥ ಮಾಡ್ಕೊಂಡ್ಮೇಲೆ ಖಂಡಿತವಾಗ್ಲೂ ಆ ಸೆಳೆತ ಬರಲ್ಲ ಅವರಿಗೆ, ಆ ಅಟ್ರಾಕ್ಷನ್ಸ್ ಬರಲ್ಲ ಅಲ್ಲಿ ಅಲ್ವಾ. ಅದಕ್ಕೆ ನಮ್ಮ ಇದ್ರಲ್ಲಿ ಒಂದು ಮಾತು ಹೇಳ್ತಾರೆ, ಅಂದ್ರೆ ನಮ್ಮ ತಮಿಳಲ್ಲಿ ಮಾತಾಡ್ಬೇಕಾದ್ರೆ ಅಲ್ಲಿ ಹಂಗೆ ಸತ್ಯಂ இருக்கிறதுல வெறும் சத்தியம் இருக்கிறதுல வெறும் சத்தம் தான் இருக்கும் அப்படின்னு ಅಂತ ಹೇಳ್ತಾರೆ. ಅಂದ್ರೆ ಸತ್ಯ ಇರಲ್ಲ, ಬರೀ ಶಬ್ದ ಇರುತ್ತೆ. ಮಾತಾಡ್ತಾರೆ ನೋಡಿ. ನೀವು ಈ ಸಭೆಗಳೆಲ್ಲ ಹೋದ್ರೆ ಪದೇ ಪದೇ ಏನ್ ಮಾಡ್ತಾರೆ, ಹಲ್ಲೆಲೂಯ ಆಮೇನ್ ಅಂತಾರೆ, ಕೇಳಿದಿರಾ? ನಾವು ದೇವ್ರ ಮಕ್ಳು ಏನಾದ್ರು ಯೂಸ್ ಮಾಡ್ತೀವಿ ಆತವ್ರು? ಇಲ್ಲ ಒಂದ್ ಪದಕ್ಕೊಂದ್ ಪದ ಮುಗಿತಾ ಹಲ್ಲೆಲೂಯ ಅನ್ಬಿಡ್ತಾರೆ. ಯಾಕೆ ಹೇಳ್ತಾರೆ ಹೇಳಿ ಆತರ? ಮುಂದಿನ ಏನ್ ಗೊತ್ತಾ? ಹೇಳೋದು ಗೊತ್ತಾಗಲ್ಲ ಅವ್ರಿಗೆ, ಅದಕ್ಕೆ ಹಂಗ ಹೇಳ್ತಾರ. ಅದು ಒಂದು ವಿಚಾರ ಕರೆಕ್ಟ್ ಇರ್ಬೋದು. ಇನ್ನೊಂದು ವಿಷಯ ಏನ್ ಗೊತ್ತಾ?
ಹೇಳ್ರಿ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಎಲ್ಲ ನಿದ್ದೆ ಮಾಡ್ತಾ ಇರ್ತಾರೆ ಕೆಲವು ಜನ ಅಲ್ವಾ, ಎಲ್ಲೋ ಇದ್ಬಿಡ್ತಾರೆ ಅಲ್ಲಿ ಅನ್ಬಿಟ್ರೆ ಅವ್ರಿಗೆ ಟಕ್ರಿ ಅಲ್ಲಿ ಮತ್ತೆ ಬಂದ್ಬಿಡ್ತಾರೆ ಅಲ್ಲಿ, ಓ ಏನೋ ಮಾತಾಡ್ತಾ ಇದಾರಪ್ಪ. ಅವಾಗ ಇವ್ರಿಗೆ ಗೊತ್ತು ನಾವು ಮಾತಾಡೋ ಸಬ್ಜೆಕ್ಟ್ ಹಂಗೆ, ಅದಕ್ಕೆ ಜನ ಬೇರೆಲ್ಲ ಮೈಂಡ್ ಹೊಟ್ಟೋಗ್ಬಿಡುತ್ತೆ. ಅವಾಗ ಅವ್ರಿಗೆ ಅಲೆಲಿ ಅನ್ಬಿಟ್ಟು ಏನ್ ಮಾಡ್ಬೇಕು, ಇಲ್ಲಿ ಕರ್ಸ್ಕೊಂಬೇಕಂತ ಏನ್ ಮಾಡ್ತಾರೆ, ಕೂಗ್ತಾ ಇರ್ತಾರೆ ಅವ್ರು. ನೋಡಿ ಹಿಂಗೆ ಹೋಗ್ತಾ ಇರುತ್ತೆ ಬೋಧನೆಗೆ. ಕೊನೆಗೆ ಏನಪ್ಪ ಅರ್ಥವಾಯ್ತು ಅಂದ್ರೆ ಏನು ಹೇಳ, ಅಲೆಲಿಯ ಮಾತ್ರ ಗೊತ್ತಿರುತ್ತೆ ಅಷ್ಟೇ ಜನರಿಗೆ, ಕೆಲವರಿಗೆ ಏನು ಅರ್ಥವಾಗಿರಲ್ಲ, ಏನು ವಿಷಯಗಳಿಲ್ಲ. ಎಲ್ಲೋ ಒಬ್ರು ಅಲ್ಪ ಸ್ವಲ್ಪದವರು ದೇವ್ರ ವಾಕ್ಯಗಳನ್ನ ಕೆಲವು ಮಾತಾಡೋದ್ರಿಂದ ಅದು ಪ್ರಯೋಜನ ಇರುತ್ತೆ, ಆದ್ರೆ ಸತ್ಯ ಅಂತ ಬಂದಾಗ ಏನು ಇರಲ್ಲ. ಯಾಕಂದ್ರೆ ಅವ್ರ ಉದ್ದೇಶ ದೇವ್ರನ್ನ ಮೆಚ್ಚಿಸ್ಬೇಕಂತ ಉದ್ದೇಶ ಅಲ್ಲ. ನಿಮ್ಗೆಲ್ಲಾದ್ರೂ ಬಂದಿತ್ತ, ನನಗೆ ನಿಮ್ಗೆ ಅನ್ಸಿದ ಮಟ್ಟಿಗೆ ನೀವು ದೇವ್ರ ಮಕ್ಕಳು ಗೋಧಿಗಳಾಗಿರೋದ್ರಿಂದ ಏನಾಯ್ತು, ದೇವ್ರ ಎಲ್ಲಿಂದ ಕರ್ಕೊಂಡ್ ಬಂದಿದ್ದಾರೆ. ಆ ಸಭೆಯಲ್ಲಿರೋರ್ಗು ದೇವ್ರಿಗೋಸ್ಕರ ಮೆಚ್ಚಿಸ್ಬೇಕಪ್ಪ ಅಂದ್ಬಿಟ್ಟು ನಾವು ಆ ಕೆಲಸ ಮಾಡೋ ರೀತಿಯಲ್ಲಿ ಕಾಣಿಸ್ಕೊಳ್ಪಡ್ತಿತ್ತ, ನಮ್ಮನ್ನ ಡೈವರ್ಟ್ ಮಾಡ್ತಾ ಇದ್ರು ಅಲ್ಲಿ. ಇಲ್ಲ ಈ ರೀತಿ ಮಾತಾಡ್ಬೇಕು, ಈ ರೀತಿ ಇಲ್ಲಿ ಮಾಡ್ಬೇಕು ಅಂದ್ರೆ ಬೇರೆಯವ್ರಿಗಿಂತ ತುಂಬಾ ಶ್ರೇಷ್ಠವಾಗಿ ನಮ್ಮ ಸಭೆ ದೊಡ್ಡದಾಗ್ಬೇಕು, ಆತ್ಮಗಳನ್ನ ಹೆಚ್ಚಾಗಿ ಸೇರಿಸ್ಬೇಕು. ನಾವು ದೇವ್ರು ನಮ್ಗೆ ಪ್ರಾಮಿಸ್ ಮಾಡಿದ್ದಾರೆ, ವಾಗ್ದಾನ ಮಾಡಿದ್ದಾರೆ, ನಾವು ಇನ್ನೂ 100-200 ಜನ ಆಗ್ತೀವಿ, ನಾವು 300 ಜನ ಆಗ್ತೀವಿ, ಈ ನಗರದಲ್ಲಿ ದೊಡ್ಡ ಸಭೆ ಆಗಿರ್ತೀವಿ. ಈ ರೀತಿಯಾದಂತ ವಿಷಯಗಳಿರುತ್ತೆ. ಯೋಚನೆ ಮಾಡ್ರಿ, ಇದೆಲ್ಲ ಕೂಡ ಅದೇ ಒಂದು ಬಾಬಿಲೋನ್ ಸಿಸ್ಟಮ್ನ ಅದರ ಸ್ಪಿರಿಟ್ ಅಷ್ಟೇ, ಅದು ಹಾಗೆ ಮುಂದುವರಿತಾ ಇದೆ. ಹೊರನೋಟಕ್ಕೆ ಇವರೆಲ್ಲರೂ ಕೂಡ ಸತ್ಯವೇದಕ್ಕೆ ಪ್ರಾಮುಖ್ಯತೆ ಕೊಡುವಂತ ರೀತಿಯಲ್ಲೋ, ಸತ್ಯವನ್ನ ತುಂಬಾ ಪ್ರೀತಿ ಮಾಡುವಂತ ರೀತಿಯಲ್ಲೋ, ಸತ್ಯಕ್ಕೆ ಸ್ವಾತಂತ್ರ್ಯ ಕೊಡುವಂತ ರೀತಿಯಲ್ಲಿ ಕಾಣಲ್ಪಟ್ರು, ನಿಜವಾಗ್ಲೂ ಇವರದೇ ಆದಂತ ಸಿದ್ಧಾಂತವನ್ನು ಬಿಟ್ಟು ಇವರಿಂದ ಹೊರಡೆ ಬರೋದಕ್ಕೆ ಆಗೋದೇ ಇಲ್ಲ. ಇವರದೇ ಆದಂತ ಬೋಧನೆಯಿಂದ ಇವರು ಹೊರಡೆ ಬರೋದಕ್ಕೆ ಆಗೋದೇ ಇಲ್ಲ. ಅವ್ರು ಅಲ್ಲೇ ಇರ್ತಾರೆ, ಅದನ್ನೇ ಮಾತಾಡ್ತಾರೆ, ಅದನ್ನ ಬಿಟ್ಟು ಇನ್ಯಾವುದನ್ನು ಟಚ್ ಮಾಡಕ್ಕೂ ಹೋಗಲ್ಲ. ನೀವು ದೇವ್ರ ಮಕ್ಳು ನಮ್ಗೆ ಆ ತರ ಇಲ್ಲ. ಇನ್ನೇನು ಜೆಹೋವಾ ವಿಟ್ನೆಸ್ ಅಂತ ತಗೊಳ್ರಿ, ಅವ್ರ ಕಡೆ ಕೂಡ ಅದೇ ತರ ಒಂದು ಸಿಸ್ಟಮ್ ಇದೆ. ಅದೇನು ವಾಚ್ ಟವರ್ ಅಲ್ಲಿ ಏನ್ ಹೇಳ್ತಾರೆ ಅದನ್ನೇ ಸಂಡೇ ಮಾತ್ರ ಏನ್ ಮಾಡ್ಬೇಕು, ಮಾತಾಡ್ಬೇಕು, ಏನೋ ಹೆಚ್ಚಿನದಾಗಿ ಮಾತಾಡಂಗಿಲ್ಲ. ಈ ಸತ್ಯವೇದ ವಿದ್ಯಾರ್ಥಿಗಳು ನಮಗೆ ದೇವರೊಂದು ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯ ಹಿನ್ನೆಲೆ ಏನಪ್ಪಾ ಅಂದ್ರೆ, ಸರಿಯಾದ ಸತ್ಯದ ಅರಿವಿನಲ್ಲಿ ನಾವು ಏನ್ ಮಾಡ್ತೀವಿ, ಹೆಜ್ಜೆನ ಇಡ್ತೀವಿ, ನಾವು ಪರಿಶೀಲನೆ ಮಾಡ್ತೀವಿ, ವಿವೇಚಿಸ್ತೀವಿ, ಯೋಚನೆ ಮಾಡ್ತೀವಿ, ವಿಮರ್ಶನೆ ಮಾಡ್ತೀವಿ ಅಲ್ವಾ. ಆ ರೀತಿಯಾದಂತ ಒಂದು ವಿಷಯಗಳಲ್ಲೇ ಆಗೋದಿಲ್ಲ ಕ್ರಿಸ್ತನ ಪ್ರೀತಿ. ವಿಮರ್ಶೆ ಮಾಡಕ್ಕೆ, ನಾವು ಪ್ರಶ್ನೆ ಕೇಳಿ ಅವ್ರು ಉತ್ತರ ಕೊಡೋದು. ಎಲ್ಲಾದ್ರೂ ಈ ತರ ಒಂದು ವಿಷಯಗಳನ್ನ ಗಮನಿಸಿದೀರಾ? ನೀವು ಪ್ರಶ್ನೆ ಕೇಳಿ ಅವ್ರ ಉತ್ತರ, ಸಭೆಯಲ್ಲಿ ನೆರೆದ ಸಭೆಯಲ್ಲಿ ನೀವು ಒಂದು ಪ್ರಶ್ನೆ ಕೇಳ್ರಿ, ನಾವು ಉತ್ತರ ಕೊಡ್ತೀವಿ ಬೈಬಲ್ ಇಂದ ಅಂತ ಯಾವತ್ತಾದ್ರೂ ಪ್ಲಾನ್ ಮಾಡಿದಿರಾ? ಇರಲ್ಲ. ಅದಕ್ಕೆ ಈ ತರ ಆಗಿರೋದು. ಏನಪ್ಪಾ ಅಂದ್ರೆ ಒಂದ್ ಸಬ್ಜೆಕ್ಟ್ ಮಾತಾಡ್ತೀವಿ, ಕುತ್ಕೊಂಡ್ ಕೇಳ್ರಿ ಅಷ್ಟೇ, ಹೇಳ್ಬಿಟ್ಟು ನಿಪಾಡಿಗೆ ಎದ್ದೋಗ್ರಿ ಅಷ್ಟೇ ನಿಮ್ ಕೆಲಸ. ಪ್ರಶ್ನೆ ಮಾಡೋದೆಲ್ಲ ಬೇಕಾಗಿಲ್ಲ. ನಾವೇನೋ ಒಂದು ಪ್ರಿಪೇರ್ ಮಾಡಿರ್ತೀವಿ, ನಮ್ದೇ ಆದಂತ ಒಂದು ಟಾಪಿಕ್ ರೆಡಿ ಮಾಡಿರ್ತೀವಿ, ಒಂದು ವಾಕ್ಯ ತಗೊಂಡಿರ್ತೀವಿ, ಎಲ್ಲೋ ಏನೋ ಒಂದು ವಿಷಯನ ಅದಕ್ಕೆ ಸೇರ್ಸಿರ್ತೀವಿ, 2-3 ಕಥೆನ ಅದಕ್ಕೆ ಸೇರ್ಸ್ಬಿಡ್ತೀವಿ, ಒಟ್ಟಲ್ಲಿ ಅದನ್ನ ಕವರ್ ಮಾಡಿ ನೀವು ಮಾತಾಡ್ತೀವಿ, ಕೇಳ್ಬಿಟ್ಟು ಹೋಗ್ರಿ ಅಷ್ಟೇ. ನೀವೇನಂಗಿಲ್ಲ, ಹೆಚ್ಚಿನದಾಗೇನು ಮಾತಾಡಂಗಿಲ್ಲ. ಇದು ಈ ಸಂಡೇ ಅಂದ್ರೆ ಇಂಟರ್ನ್ಯಾಷನಲ್ ಸಂಡೇ ಒಂದು ಕ್ಲಾಸ್, ಅದ್ರ ಬಗ್ಗೆ ಇರುವಂತ ಒಂದು ವಿಷಯ. ಈ ತರ ಒಂದು ಸಿಸ್ಟಮ್ ಡೆವಲಪ್ ಬಂದ್ಬಿಡ್ತು. ನಾವು ಮಾತಾಡ್ತೀವಿ, ನೀವು ಕೇಳ್ಬೇಕು, ಹೋಗ್ಬೇಕು. ಸರಸರಿರೆ, ಆದ್ರೆ ಇವತ್ತು ದೇವ್ರ ಮಕ್ಳು ನಾವು ಅರ್ಥ ಮಾಡ್ಕೊಬೇಕು. ಇವತ್ತು ನೋಡಿ, ನಾವು ಇವತ್ತು ಒಂದು ಟಾಪಿಕ್ ತಗೊಳ್ತಾ ಇದೀವಿ, ಥರ್ಡ್ ವ್ಯಾಲ್ಯೂಮ್ ಅಂದ್ಬಿಟ್ಟು. ಇವತ್ತು ನಮ್ಮ ರಾಜ್ಯ ಬೆಳೆಯುವಂತ ಸಬ್ಜೆಕ್ಟ್ ನಾವು ಮಾತಾಡ್ತಿದ್ವಿ ಅಂದ್ರೆ, ನಿಮ್ಗೂ ಕೂಡ ಒಂದು ಸ್ವಾತಂತ್ರ್ಯ ಇದೆ. ಯಾವ ರೀತಿ ಸ್ವಾತಂತ್ರ್ಯ ನಾನು ಮೊದಲೇ ಹೇಳಿದ್ದೀನಿ ಅದ್ರ ಬಗ್ಗೆ. ಇದನ್ನ ಆ ರೀತಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಒಂದ್ ವೇಳೆ ನಾನು ಎಕ್ಸ್ಪ್ಲೇನ್ ಕೊಡುವಂತ ಎಕ್ಸ್ಪ್ಲನೇಷನ್ ರಾಂಗ್ ಇರ್ಬೋದು, ಸರಿ, ರಾಂಗ್ ಇದ್ರು ಕೂಡ ನಾವ್ ಏನ್ ಮಾಡ್ಬೇಕು, ಅದನ್ನ ಆ ದೃಷ್ಟಿಯಲ್ಲಿ ಏನ್ ಮಾಡ್ಬೇಕು ಯಾವಾಗ್ಲೂ. ಅದು ಒಳ್ಳೇದು ನೋಡ್ರಿ, ನಾನು ಆ ಸ್ಪಿರಿಟ್ ನ ಬೆಳೆಸ್ಕೊಳ್ಳಿ ಅಂತ ನಾನು ಪದೇ ಹೇಳ್ತೀನಿ. ಯಾಕೆ, ಯಾವ ಉದ್ದೇಶದಲ್ಲಿ ಹೇಳ್ತೀನಿ ಅಂದ್ರೆ, ನಾನು ತಪ್ಪು ಮಾತಾಡ್ತಾ ಹೇಳ್ತೀನಿ, ನೀವು ಕಂಡಿಡೀರಿ ಅಂತ ಉದ್ದೇಶ ಅಲ್ಲ. ಆ ಸ್ಪಿರಿಟ್ ನಿಮ್ಮನ್ನ ಬೇರೆ ಯಾವುದೇ ದಿನಗಳಲ್ಲೂ ಕೂಡ ನಿಮ್ಮನ್ನ ಡೈವರ್ಟ್ ಆಗದೆ ಕಾಪಾಡ್ಕೊಳ್ಳುತ್ತೆ, ಸತ್ಯವನ್ನ ಬಿಟ್ಟು ಹೋಗದೆ ರೀತಿಯಲ್ಲಿ ಕಾಪಾಡ್ಕೊಳ್ಳುತ್ತೆ. ಇನ್ ನಿಜ ಹೇಳ್ಬೇಕಾದ್ರೆ, ಸತ್ಯವನ್ನ ಪ್ರೀತಿ ಮಾಡೋರು ಎಲ್ಲೂ ಕೂಡ ಎಡರಲ್ಲ. ಲೋಕವನ್ನ ಪ್ರೀತಿ ಮಾಡೋರು ಏನ್ ಮಾಡ್ತಾರೆ, ಕೆಲವೊಂದು ಟೈಮಲ್ಲಿ ಸತ್ಯವನ್ನ ಆ ಲೋಕದ ಪ್ರೀತಿ ಮಾಡೋದಕ್ಕೆ ಅನುಗುಣವಾಗಿ ಟ್ವಿಸ್ಟ್ ಮಾಡ್ಕೊಂಡು ತಗೊಳಕ್ ಪ್ರಯತ್ನ ಪಡ್ತಾರೆ ಅಷ್ಟೇ. ಸತ್ಯವನ್ನ ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ನಾವು ಎಡವಕ್ಕೆ ಸಾಧ್ಯತೆ ಇಲ್ಲ. ನಮ್ಗೇನಾದ್ರು ಬೇರೆ ಆಸೆ ಇತ್ತು ಅಂದ್ರೆ ಅಲ್ವಾ, ಆ ಆಸೆಗೆ ವಾಕ್ಯನ ಕನೆಕ್ಟ್ ಮಾಡಕ್ಕೆ ಇಷ್ಟಪಡ್ತೀವಿ. ನೋಡಿ, ವಾಕ್ಯ ಕೂಡ ಹಂಗೆ ಹೇಳ್ತಾ ಇದೆ, ನಾನ್ ಮಾಡ್ತಾ ಇರೋದು ಕರೆಕ್ಟೇ, ಹಿಂಗೆ ಅಂತ ಏನ್ ಮಾಡ್ತೀವಿ, ವಾಕ್ಯಗಳನ್ನ ಕಂಪೇರ್ ಮಾಡ್ಕೊಂಡು ಕನೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಅದೇ ನಡೀತಾ ಇರೋದು. ಈ ಬಾಬಿಲೋನ್ ಸಿಸ್ಟಮ್ ಎಲ್ಲ ಅದೇ ನಡೀತಾ ಇರೋದು. ಅವ್ರು ಇಷ್ಟಪಟ್ಟಿದ್ನ ಸತ್ಯವೇದ ಅನುಗುಣವಾಗಿ ಮಾಡ್ಬೇಕಂತ ಇಷ್ಟಪಡ್ತಾ ಇದಾರೆ ಅಷ್ಟೇ. ಲೋಕವನ್ನ ನಾನು ಅನುಭವಿಸ್ಬೇಕು, ಲೋಕದಲ್ಲಿ ನನಗೆ ಒಳ್ಳೆ ಕಾರು, ಮನೆ, ಬಂಗ್ಲಾ ಎಲ್ಲ ಲಕ್ಸರಿ ಆಗಿರ್ಬೇಕು. ಆದ್ರೆ ದೇವ್ರ ವಿಷಯಕ್ಕೆ ಅದು ದೇವ್ರ ವಾಕ್ಯಕ್ಕೆ ಅಡ್ಡಿ ಆಗಿರ್ಬೋದು. ಅದನ್ನ ಏನಂತ ಮಾಡ್ಬೇಕು, ದೇವರ ಆಶೀರ್ವಾದ, ದೇವ್ರ ಬ್ಲೆಸ್ಸಿಂಗ್ ಮಾಡಿದ್ದಾರೆ ಅನ್ನೋಂತ ರೀತಿಯಲ್ಲಿ ಚೇಂಜ್ ಮಾಡ್ಕೊಬೇಕಷ್ಟೆ. ಹಾಗೆ ವಾಕ್ಯವನ್ನ ತಾವು ಇಷ್ಟಪಡುವಂತ ದಾರಿಯಲ್ಲಿ ಹೋಗೋದಕ್ಕೆ ತಕ್ಕ ಹಾಗೆ ವಾಕ್ಯಗಳನ್ನ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅಷ್ಟೇ.
ದೇವ್ರು ಎಲ್ಲಿ ಕರಿತಾ ಇದ್ರು, ದೇವ್ರು ಎಲ್ಲಿ ತೋರಿಸ್ತಾ ಇದ್ರು ಅಲ್ಲಿ ಎಲ್ಲ ಬಿಟ್ಟು ಹೋಗಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅದೇ ದೇವ್ರ ಮಕ್ಳು ನಾವು ಹಾಗೆ ಇದೀವ? ನಾವು ಆ ರೀತಿಯಾದ ಒಂದು ಗುಣಗಳನ್ನ ಬೆಳೆಸ್ಕೊಳ್ತಿದೀವ? ಯೋಚನೆ ಮಾಡ್ಬೇಕು. ಯಾವುದೇ ಕಾರಣಕ್ಕೂ ದೇವರ ಮಕ್ಕಳಲ್ಲಿ ಇಂತಹ ವಿಷಯಗಳಿರ್ಬೋದು. ಸತ್ಯವೇದ ವಿದ್ಯಾರ್ಥಿಗಳು ಕೂಡ ಕೆಲವರು ಹಾಗೆ ಇರ್ತಾರೆ ಕ್ರಿಸ್ತನ ಪ್ರೀತಿಸಲು ಸರ್. ಹೆಸರಿಗೆ ಮಾತ್ರ ಸತ್ಯವೇದ ವಿದ್ಯಾರ್ಥಿಗಳಾಗಿರ್ತೀವಿ, ಆದ್ರೆ ನಿಜ ಸ್ವರೂಪವೇ ಬೇರೆ ಆಗಿರುತ್ತೆ. ಆ ರೀತಿ ಇರಬಾರ್ದು. ವಾಕ್ಯಗಳನ್ನ ಅರ್ಥ ಮಾಡ್ಕೊಂಡು ನಾವು ಕೆಲವೊಂದು ಟೈಮಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ, ಈ ನೆರೆದ ಇಲ್ಲೊಂದು ಬೆಂಗಳೂರಲ್ಲಿ ಒಂದು ದೊಡ್ಡ ಮೀಟಿಂಗ್ ನಡೀತು. ಸುಮಾರು ಒಂದು ಈ ತಮಿಳ್ನಾಡಲ್ಲಿ ಸುನಾಮಿ ಆಯ್ತು. ಆ ಟೈಮಲ್ಲಿ ನಾವು ಬೈಬಲ್ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಾದ ಒಂದು ಪುಸ್ತಕವನ್ನ ವಿತರಣೆ ಮಾಡಿದ್ವಿ. ಸುಮಾರು ಲಕ್ಷಾಂತರ ಜನ ಬಂದಿದ್ರು ಅಲ್ಲಿ. ಫ್ರೀಯಾಗಿ ಕೊಟ್ರಿ ಅದು ಬುಕ್ಸ್. ಅದ್ರಲ್ಲಿ ಒಳ್ಳೆ ಟಾಪಿಕ್ ಇತ್ತು. ತುಂಬಾ ದೊಡ್ಡ ಸಭೆಗಳ ಜನ ಬಂದಿದ್ರು. ನಾವೇನ್ ಮಾಡಿದ್ವಿ, ಅದು ಮುಗಿದಾದ್ಮೇಲೆ ಮಾರ್ನೆ ಉಳಿದಿರುವಂತ ಒಂದು ಪ್ರತಿಗಳನ್ನ ಏನ್ ಮಾಡೋಣ, ನೆಕ್ಸ್ಟ್ ಸಭೆಗಳಿಗೆ ಹೋಗಿ ಕೊಡೋಣ ಅಂದ್ಬಿಟ್ಟು ಎಲ್ಲ ಪ್ಲಾನ್ ಮಾಡಿ ದೊಡ್ಡ ಸಭೆಗಳಲ್ಲಿ ಹೋಗ್ಬಿಟ್ಟು ಬರೋರ್ಗ ಅಂಚನ ಅಂತ ಹೋದ್ರೆ, ಒಂದ್ ಸಭೆಯಲ್ಲಿ ಹೋದ್ ವಾರ ನಾವು ಕೊಟ್ಟಿದ್ದ ಒಂದು ಬುಕ್ ನ ಇಟ್ಕೊಂಡು ಅಲ್ಲಿ ಫುಲ್ ಅಲ್ಲಿ ಮಾತಾಡ್ತಾ ಇದಾರೆ. ಹೆಂಗ್ ಮಾತಾಡ್ತಿದ್ರೆ, ಅದ್ರಲ್ಲಿ ಏನೇನ್ ಟಾಪಿಕ್ ಬೇಕೋ ಅವ್ರಿಗೆ ಏನ್ ಬೇಕೋ ಯೂಸ್ಫುಲ್ ಆಗಿ ತಗೊಂಡು ಮಿಕ್ಕಿದನ್ನೆಲ್ಲ ಬಿಸಾಕ್ಬಿಟ್ಟು ಮಾತಾಡ್ತಾ ಇದಾರೆ. ಯೋಚನೆ ಮಾಡ್ರಿ. ಈ ರೀತಿ ಅಂದ್ರೆ ಇಲ್ಲಿರೋಂತ ವಿಷಯ ನಮ್ಮ ಇವತ್ತು ಕೂಡ ತುಂಬಾ ಜನ ಇದಾರೆ. ನಾವು ಸಬ್ಜೆಕ್ಟ್ ತಗೊಂಡಿರೋರೆಲ್ಲ ಕೆಲವರು ಸಭೆ ಬಿಟ್ಟು ಬರಲ್ಲ. ಆದ್ರೆ ಇಲ್ಲಿರುವಂತ ಒಳ್ಳೆ ಪಾಯಿಂಟ್ ತಗೊಂಡ್ಬಿಟ್ಟು ಅವ್ರು ಫುಲ್ ಅಲ್ಲಿ ಮಾತಾಡ್ತಾರೆ. ಅಂದ್ರೆ ಯಾವ್ದು ಬೇಕೋ ಅದೇ. ನರಕ ಮಾತಾಡಕ್ಕಾಗುತ್ತಾ ಅಲ್ಲಿ? ಆತ್ಮ ಮಾತಾಡಕ್ಕಾಗ್ಬಿಡುತ್ತಾ ಅವ್ರಿಗೆ? ಟ್ರಿನಿಟಿ ಮಾತಾಡಕ್ಕಾಗುತ್ತಾ? ಆಗಲ್ಲ. ಅದೆಲ್ಲ ಬೇಡ ನಮ್ಗೆ. ಇಲ್ಲಿ ಯಾವ್ದು ಮಾತಾಡಕ್ಕಾಗುತ್ತೋ ಅದ್ ಮಾತ್ರ ಮಾತಾಡ್ತೀವಿ. ಅಂದ್ರೆ ಸಭೆಗೆ ಏನಪ್ಪಾ ಇದು ತುಂಬಾ ಸ್ಪೆಷಲ್ ಆಗಿ ಮಾತಾಡ್ತಾ ಇದೆ, ತುಂಬಾ ಚೆನ್ನಾಗಿದೆ, ಜನರ ಮುಂದೆ ಒಳ್ಳೆ ಹೆಸರು ಪಡಿಬೇಕಷ್ಟೇ. ನನಗೆ ಅವ್ರನ್ನ ಹೊಗಳ್ಬೇಕು, ಅವರು ತುಂಬಾ ಚೆನ್ನಾಗಿ ಮಾತಾಡೋ ಅನ್ನೋ ರೀತಿಯಲ್ಲಿ ನಡ್ಕೊಬೇಕು. ಆದ್ರೆ ಅವ್ರಿಗೆ ಎಲ್ಲಿ ಅಡ್ಡಿ ಆಗುತ್ತೋ ಅಂತ ಟಾಪಿಕ್ ಮಾತಾಡಲ್ಲ. ಅದ್ ಮುಟ್ಟಕ್ಕೆ ಹೋಗಲ್ಲ. ಅದ್ ಆತ್ಮ ಸಾಯುತ್ತೆ ಅಂತ ಬೈಬಲ್ ಹೇಳಿದ್ರು ನಾನು ಮುಟ್ಟಲ್ಲ. ಯಾಕಂದ್ರೆ ಆತ್ಮ ಸಾಯಲ್ಲ ಅಂತ ತಿಳ್ಕೊಂಡಿದ್ದಾರೆ ಅವ್ರು. ಹಂಗೆ ತಿಳ್ಕೊಳ್ಳಿ. ನರಕ ಇದೆ ಅಂತ ತಿಳ್ಕೊಂಡಿದ್ದಾರೆ. ಅಯ್ಯೋ ಅವ್ರನ್ನ ಕೆಡ್ಸೋದ್ ಬೇಡ, ನರಕ ಇದೆ ಅಂತಾನೆ ತಿಳ್ಸೋಣ. ಅದೇ ಭಯ ಕೊಡೋಣ. ಅವಾಗ ನರಕನ್ ಭಯ ಕೊಟ್ರೆ ಅವ್ರು ಏನ್ ಮಾಡ್ತಾರೆ, ಭಯದಲ್ಲಿ ಬರ್ತಾರೆ. ಇದೇ ಏನಾಗುತ್ತಂದ್ರೆ ಒಂದು ವಿಷಯನ ಇಟ್ಕೊಂಡ್ಬಿಟ್ಟಿದ್ದಾರೆ ಕ್ರಿಸ್ತನ ಪ್ರೀತಿಸೋರೆ ಅಲ್ವಾ? ನೋಡ್ರಿ ಯಾವ ತರ ಇದೆ. ದೇವ್ರ ಮಕ್ಳು ನಾವು ಆ ರೀತಿ ಆಗ್ಬಾರ್ದು ಅಲ್ವಾ? ನಮ್ಮಲ್ಲಿ ಸತ್ಯ ಆಗಿರ್ಬೇಕು. ಯಾವಾಗಲೂ ನಾವೇನ್ ಮಾಡ್ಬೇಕು, ಸತ್ಯವೇದ ವಿದ್ಯಾರ್ಥಿಗಳು ಅಂತ ಹೇಳಿದಾಗ ದೇವ್ರು ಗಮನಿಸ್ತಾ ಇದಾರೆ ಕ್ರಿಸ್ತನ ಪ್ರೀತಿಸೋರೆ. ಹೆಸರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹೆಸರಿಟ್ಟಿದ್ ಮಾತ್ರ ನನ್ನಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ನನ್ನ ಬದಲಾವಣೆ ದೇವರ ಮೆಚ್ಚುವಂತ ರೀತಿಯಲ್ಲಿ ನಾನು ಮಾಡ್ತಿದ್ರೆ ಮಾತ್ರ ಆ ಹೆಸರಿಗೆ ತಕ್ಕಾಗಿ ನಾನು ಇರ್ತೀನಿ ಅಷ್ಟೇ. ಇಲ್ಲದ್ರೆ ಹೆಸರಿಗೂ ನನಗೂ ಯಾವುದೇ ಸಂಬಂಧವಿರಲ್ಲ. ಸತ್ಯವೇದ ವಿದ್ಯಾರ್ಥಿಗಳು ಅಂತ ಕರೆಯಲ್ಪಟ್ಟಾಗ ನಾವು ಕೂಡ ಸತ್ಯಕ್ಕೆ ಪ್ರಾಮುಖ್ಯತೆ ಕೊಟ್ಟು ಎಲ್ಲಿದ್ರೂ ಸತ್ಯವನ್ನ ಮಾತಾಡುವಂತ ಒಂದು ಗುಣಗಳನ್ನ ಬೆಳೆಸೋದು ಮಾತ್ರ ದೇವರ ಒಂದು ಮೆಚ್ಚಿಸುವಂತ ವಿಷಯವಾಗಿದೆ ಕ್ರಿಸ್ತನ ಪ್ರೀತಿಸೋರೆ. ಸೊ ಮುಂದುವರ್ಸೋಣ. ಮುಗ್ದಿನ ಪಾಯಿಂಟ್ ಹೋಗೋಣ. ಹೋದ್ರಿ ಹೋದ್ರಿ ಸಬ್ಬತ್ತಿನ ಶಾಲೆಗಳನ್ನು ಆಧುನಿಕ ಪದ್ಧತಿಯಲ್ಲಿ ನಡೆಸುವ ಅಂತಾರಾಷ್ಟ್ರೀಯ ಕಲಿಕೆಯ ಪದ್ಧತಿಯು ಪಂಥೀಯತೆಗಾಗಿ ಬಹುಮಟ್ಟಿನ ನೆರವು ಮಾಡುತ್ತಿದೆ ಮತ್ತು ಸತ್ಯ ಜ್ಞಾನದ ಬೆಳವಣಿಗೆಗೆ ಇನ್ನು ಬೇರೆ ವಿಧದಲ್ಲಿ ಅಡ್ಡಿಪಡಿಸುತ್ತಿದೆ. ಶಾಲೆಯ ಕಾರ್ಯಾಚರಣೆಯ ಸಂಬಂಧದಲ್ಲಿ ಒಂದು ಪಾಠವನ್ನು ಸಾಮಾನ್ಯವಾಗಿ ಸಿದ್ಧಪಡಿಸಲಾಗುತ್ತದೆ. ಸಿದ್ಧಪಡಿಸಿದ ಉತ್ತರದೊಂದಿಗೆ ಮುದ್ರಿತ ಪ್ರಶ್ನೆಗಳನ್ನು ಪರಿಗಣಿಸಲು ಸಮಯವಿರುವುದಿಲ್ಲ. ಸತ್ಯದ ಹಸಿವಿರುವ ಸತ್ಯವೇದ ವಿದ್ಯಾರ್ಥಿಗಳಿಗೆ ಅಥವಾ ಒಮ್ಮೊಮ್ಮೆ ಬರುವ ಶ್ರದ್ಧಾವಂತ ಉಪಾಧ್ಯಾಯರುಗಳ ಆಲೋಚನೆಗೆ ಆಹಾರ ನೀಡುವ ಮತ್ತು ಉಪಯೋಗಕರ ಚರ್ಚೆಗೆ ಆಸ್ಪದ ನೀಡುವ ಹೆಚ್ಚು ಮುಖ್ಯವಾದ ಪ್ರಶ್ನೆಗಳನ್ನು ತರಲು ಯಾವುದೇ ಸಮಯ ಉಳಿದಿರುವುದಿಲ್ಲ. ಈ ಹಿಂದೆ ಸಬ್ಬತ್ತಿನ ಶಾಲೆಯು ಅವರು ಆರಿಸುವ ಭಾಗಗಳನ್ನು ಅಧ್ಯಯನ ಮಾಡುವಂತೆ ಕೂಡಿಬರುತ್ತಿತ್ತು ಮತ್ತು ಸತ್ಯವನ್ನು ಪಡೆದುಕೊಳ್ಳುವುದಕ್ಕೆ ಅವರ ಸ್ವಂತ ಪೂರ್ವಕಲ್ಪಿತ ಅಭಿಪ್ರಾಯ ಮತ್ತು ಮೂಢನಂಬಿಕೆಗಳನ್ನು ಮಾತ್ರವೇ ಅಡ್ಡಿಪಡಿಸಲಾಗುತ್ತಿತ್ತು. ಮತ್ತು ಪ್ರಾಮಾಣಿಕ ಮತ್ತು ಸತ್ಯದ ಹಸಿವುಳ್ಳವರು ಯಾವಾಗಲೂ ಸ್ವಲ್ಪ ಪ್ರಗತಿಯನ್ನು ಮಾಡಲು ಶಕ್ತರಾಗಿರುತ್ತಿದ್ದರು. ಆದರೆ ಈಗ ಹೆಚ್ಚುತ್ತಿರುವ ಬೆಳಕು ಎಲ್ಲ ವಿಷಯಗಳನ್ನು ಸ್ಪಷ್ಟಪಡಿಸುತ್ತಿರುವಾಗ ಮತ್ತು ಮೂಢನಂಬಿಕೆ ಮತ್ತು ಪೂರ್ವಕಲ್ಪಿತ ಅಭಿಪ್ರಾಯಗಳೆಂಬ ಮಂಜನ್ನು ತೊಲಗಿಸುತ್ತಿರುವಾಗ ಅದು ಅವರಿಗೆ ಸಹಾಯ ಮಾಡುವುದಾಗಿ ಹೇಳಿಕೊಳ್ಳುತ್ತಿರುವ ಅಂತಾರಾಷ್ಟ್ರೀಯ ಸಬ್ಬತ್ತಿನ ಶಾಲೆಯವರಿಂದ ಆ ಬೆಳಕಿಗೆ ಮಾಡುತ್ತಿದೆ. ಒಬ್ಬನ ಸತ್ಯವೇದಾಭ್ಯಾಸವನ್ನು ನಿಪುಣತೆಯಿಂದ ನಿರ್ದೇಶಿಸಲಾಗಿದೆ. ಹಾಗಾಗಿ ಆತನಿಗೆ ಹೊಸ ವಿಚಾರಗಳು ಅರಿವಿಗೆ ಬಾರದಂತೆ ನಿರುತ್ತರವಾಗಿ ವಾಕ್ಯದ ಹಾಲು ಮನುಷ್ಯ ಸಂಪ್ರದಾಯಗಳನ್ನು ಬೆರೆಸಿ ಸಾರಗುಂದಿಸಿದ ಹಾಲು, ಇದು ಬಲವಾದ ಸುಧಾರಿತ ಸತ್ಯವೆಂಬ ಗಟ್ಟಿಯಾದ ಆಹಾರದ ಬಗೆಗಿನ ಎಲ್ಲ ಹಸಿವೆಯನ್ನು ತೆಗೆದು ಹಾಕುವುದಾಗಿದೆ. ಇಬ್ರಿಯ 5ನೇ ಅಧ್ಯಾಯ 14ನೇ ವಾಕ್ಯ. ಇಂತಹ ತರಗತಿಗಳಲ್ಲಿ ಗಟ್ಟಿ ಆಹಾರವನ್ನು ರುಚಿಸುವ, ಮೆಚ್ಚುಗೆ ವ್ಯಕ್ತಪಡಿಸಲು ಕಲಿಯುವ ಸಮಯ ಮತ್ತು ಅವಕಾಶವನ್ನು ತ್ಯಾಗ ಮಾಡಲಾಗಿದೆ.
ವಾಕ್ಯಗಳಿಗೆ ವಿಧೇಯರಾಗಿ ನಾವು ನಮ್ಮ ಪಾಠಗಳಿಗೆ ಅಂಟಿಕೊಳ್ಳತಕ್ಕದ್ದು, ಯಾಕೆಂದರೆ ಶೀಘ್ರವೇ ಅವಧಿ ಮುಗಿದು ಹೋಗುತ್ತದೆ. ಅಪೊಸ್ತಲರು ಹಾಗೂ ಪ್ರವಾದಿಗಳು ಸ್ಪಷ್ಟಪಡಿಸುವುದೇನೆಂದರೆ, ಕೃಪೆಯಲ್ಲಿ, ಜ್ಞಾನದಲ್ಲಿ ಮತ್ತು ದೇವರ ಪ್ರೀತಿಯಲ್ಲಿ ಬೆಳೆಯುವುದಕ್ಕೆ ನಮಗೆ ಅಗತ್ಯವಾದ ದೇವರ ಸಿದ್ಧಾಂತಗಳನ್ನು ಮೆಚ್ಚಿಕೊಳ್ಳುವಂತೆ ನಾವು ಮೊದಲ ತತ್ವವಿಧಿಗಳನ್ನು ಬಿಟ್ಟು ಪರಿಪೂರ್ಣತೆಯತ್ತ ಸಾಗಬೇಕೆಂದು ಮೊಲೆಬಿಟ್ಟ ಕೂಸುಗಳಿಗೂ ಎದೆಬಿಟ್ಟ ಮಕ್ಕಳಿಗೂ ಎಂದು ಹೇಳಿರುವುದು ಒಳ್ಳೆಯದಾಗಿಯೇ ಅದೇ. ಯೆಶಾಯ 28ನೇ ಅಧ್ಯಾಯ 9ನೇ ವಾಕ್ಯ, ಇಬ್ರಿಯ 6ನೇ ಅಧ್ಯಾಯ 1ನೇ ವಾಕ್ಯ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಇಷ್ಟೆಲ್ಲ ಪ್ರೀತಿಯ ಸಹೋದರರೇ, ಮುಖ್ಯವಾಗಿ ನೋಡ್ಬೇಕಾದ್ರೆ ಈ ಒಂದು ಸಬ್ಬತ್ತಿನ ಶಾಲೆ ಅಂದ್ರೆ ಸಂಡೇ ಒಂದು ಕ್ಲಾಸ್ ಏನಿತ್ತು ಅಲ್ಲಿ ಪ್ಲಾನ್ ಮಾಡಿರ್ಬೇಕಾದ್ರೆ ಇಂಟರ್ನ್ಯಾಷನಲ್ ಸಂಡೇ ಕ್ಲಾಸ್ ಅಲ್ಲಿ ಲೆಸನ್ಸ್ ಅಲ್ಲಿ ಆ ಒಂದು ಸಿಸ್ಟಮ್ ಏನಾಯ್ತು ಅಂದ್ರೆ ಬರ್ತಾ ಬರ್ತಾ ಏನಾಯ್ತು, ತುಂಬಾ ಹೆಚ್ಚಿನ ರೀತಿಯಲ್ಲಿ ಬೆಳೆಯಕ್ಕೆ ಶುರುವಾಯ್ತು. ಅಂದ್ರೆ ಈ ಒಂದು ಮಾಡರ್ನ್ ಸಮಯದ ಪ್ರಕಾರವಾಗಿ ಇವತ್ತಿರುವಂತ ಒಂದು ಸಮಯ ಅಂದ್ರೆ ನಮಗೆ ನೋಡಿ, ಸಹೋದರ ಯೋಧನ ಬರಿಬೇಕಾದ್ರೆ ಒಂದು 100 ವರ್ಷಗಳಿಂದ ಬರೆದಿದ್ದಾರೆ. ಅವತ್ತಿಗೂ ತುಂಬಾ ಡಿಫ್ರೆಂಟ್ ಇದೆ. ಆಗಿನ ಕಾಲದಲ್ಲಿ ಅವ್ರು ಬರ್ದಿರುವಂತ ವಿಷಯ ನಾವು ಇವತ್ತು ಓದ್ತಾ ಇದೀವಿ ಅಂದ್ರೆ ನಮ್ಮ ಬದಲನ್ನು ಕೂಡ ಮನಸ್ಸಿಕೊಂಡು ನಾವು ಓದ್ಬೇಕಾಗಿದೆ. ಏನಪ್ಪಾ ನಾನು ಹೇಳಕ್ ಬರ್ತಾ ಇದ್ದೀನಿ ಅಂತ ನೋಡಿದ್ರೆ, ನೋಡ್ರಿ, ಆಗಿನ ಕಾಲದಲ್ಲಿ ಈ ಒಂದು ಸಂಡೇ ಒಂದು ಸ್ಕೂಲ್ಗಳಿಗೆ ಇದಕ್ಕೆ ಆ ಪ್ರಾಮುಖ್ಯತೆ ಬಿಗಿನಿಂಗ್ ಅಲ್ಲಿ ಏನ್ ಕೊಡ್ತಾ ಇತ್ತು, ಅದರ ಬೆಳವಣಿಗೆ ಇನ್ನೂ ತೀವ್ರಗತಿಯಲ್ಲಿ ಇನ್ನು ಬೇರೆ ರೀತಿಯಲ್ಲಿ ಹೆಚ್ಚಕ್ಕೆ ಕಾರಣವಾಯ್ತು, ಹೆಚ್ಚಕ್ಕೆ ಪ್ರಾರಂಭವಾಯ್ತು. ಯಾವ ರೀತಿಯಲ್ಲಿ ಅಂದ್ರೆ ಹೊಸ ಹೊಸ ಬೋಧನೆಗಳು, ಹೊಸ ಹೊಸ ವಿಷಯಗಳನ್ನ ಹೊರಡೆ ತರೋದು ಅಲ್ವಾ. ಸತ್ಯದ ಜ್ಞಾನದ ಹೆಸರಿನಲ್ಲಿ ಹಲವಾರು ವಿಷಯಗಳನ್ನ ಏನ್ ಮಾಡ್ತಿದ್ರು, ಅದನ್ನ ತರೋದ್ರನ್ನ ನಾವು ಗಮನಿಸಬಹುದಾಯ್ತು. ಅಂದ್ರೆ ಇದನ್ನ ಏನ್ ಮಾಡ್ತಿದ್ರು, ಒಂದು ಸ್ಕೂಲ್ ರೀತಿಯಲ್ಲಿ ಅದನ್ನ ಕಾರ್ಯಾಚರಣೆ ಮಾಡ್ತಾ ಇದ್ರು. ಕ್ರಿಸ್ತಲ್ ಪ್ರೀತಿಯ ಸಹೋದರರೇ, ಅದನ್ನ ಹೇಳ್ತಾ ಇದ್ದೀನಿ. ನಾವು ಇವತ್ತು ಸಂಡೇಲಿ ಸರ್ವಿಸ್ ಮಾಡ್ಬೇಕಾದ್ರೆ ಇದೇ ಸಿಸ್ಟಮ್ ಬೇಸಲ್ಲಿ ನಾವು ಮಾಡ್ತಾ ಇದ್ವಿ. ಅಂದ್ರೆ ಒಬ್ರು ಸಬ್ಜೆಕ್ಟ್ ಮಾತಾಡ್ತಾರೆ, ಉಳಿದವ್ರು ಕೇಳ್ತಾರೆ. ಅದಾದ ನಂತರ ಈ ತರ ಒಂದು ಸಿಸ್ಟಮ್ ಇದು ಈ ಒಂದು ಇಂಟರ್ನ್ಯಾಷನಲ್ ಸಂಡೇ ಕ್ಲಾಸ್ ಅನ್ನೋಂಥ ಸಿಸ್ಟಮ್ ಇಂದ ಬಂದಿರುವಂತ ವಿಷಯ. ಓಕೆ, ಈ ರೀತಿಯಾಗಿ ಬಂದ್ರು ಕೂಡ ಕ್ರಿಸ್ತಲ್ ಪ್ರೀತಿಯ ಸಹೋದರರೇ, ಅಲ್ಲೊಂದು ಕೆಲವೊಂದು ವಿಷಯ ಆಯ್ತು. ಏನಪ್ಪಾ ಅಂದ್ರೆ, ಈಗ ಫ್ರೀಡಮ್ ಇದೆ. ಎಂತ ಫ್ರೀಡಮ್ ಇದೆ? ಸತ್ಯವನ್ನ ಪರಿಶೀಲನೆ ಮಾಡೋದಕ್ಕೆ ಫ್ರೀಡಮ್ ಇದೆ. ಎಲ್ರು ಕೂಡ ಒಂದು ಫ್ರೀಡಮ್ ಕೊಡಲ್ಪಟ್ಟಿದೆ. ಫಾರ್ ಎಕ್ಸಾಂಪಲ್, ಒಂದು ವಾಕ್ಯವನ್ನ ತಗೊಂಡು ಒಬ್ರು ಸ್ಟಡಿ ಮಾಡಿ ಅದನ್ನ ಹೇಳುವಂತ ಅದಕ್ಕೆ ಫ್ರೀಡಮ್ ಇದೆ ಅಂತ ಅಲ್ಲಿ ಕಾಣಿಸ್ಕೊಳ್ಪಟ್ರು, ನಾವು ಮೊದಲೇ ಹೇಳಿದ ಪ್ರಕಾರವಾಗಿ ಅದೇನ್ ಮಾಡ್ಬೇಕು, ಅವ್ರದೇ ಆದಂತ ಒಂದು ಬೋಧನೆಗೆ ಅನುಗುಣವಾಗಿರ್ಬೇಕು ಅಲ್ವಾ. ನೋಡ್ರಿ, ಇದನ್ನ ಪ್ರಿಪೇರ್ ಮಾಡಿ ಅದನ್ನ ರೆಡಿ ಮಾಡಕ್ಕೆ ಒಂದು ಕಮಿಟಿ ಇತ್ತು, ಒಂದು ಸಿಸ್ಟಮ್ ಇತ್ತು. ಅವ್ರ ಕಮಿಟಿ ಇದ್ ಮಾಡಿ ಒಂದು ಕ್ವಶನ್ ರೆಡಿ ಮಾಡಿ ಅದಕ್ಕೆ ಉತ್ತರವನ್ನ ಕೂಡ ಅವ್ರು ರೆಡಿ ಮಾಡ್ತಿದ್ರು. ನೋಡ್ರಿ, ಈ ಪ್ರಶ್ನೆಗೆ ಇದೇ ಉತ್ತರ ಬರ್ಬೇಕು ಅನ್ನೋ ರೀತಿಯಲ್ಲಿ ಇತ್ತು ಅಲ್ವಾ. ನೋಡ್ರಿ, ಫಾರ್ ಎಕ್ಸಾಂಪಲ್, ನೀವು ತ್ರೇಕತ್ವವನ್ನ ನಂಬುತ್ತೀರಾ ಅಂತ ಹೇಳಿದಾಗ, ಹೌದು ನಾನು ನಂಬುತ್ತೇನೆ ಅಲ್ವಾ. ಸತ್ಯವೇದ ಏನು ಹೇಳುತ್ತಿದೆ? ಸತ್ಯವೇದ ದೇವರು ತಂದೆ, ಮಗ, ಪವಿತ್ರಾತ್ಮ ಇದಾರೆ ಅಂತ ಹೇಳುತ್ತಿದೆ ಅಂತ ಉತ್ತರ ಬರಿಬೇಕು. ನೋಡ್ರಿ ಹೆಂಗಿದೆ ಪ್ರಶ್ನೆ, ಅವ್ರು ರೆಡಿ ಮಾಡೋದು, ಉತ್ತರ ಅವ್ರದೇ ಇರುತ್ತೆ. ಅದನ್ನೇ ಇವ್ರು ಸ್ಟಡಿ ಮಾಡ್ಬೇಕಾಗಿತ್ತು ಹೊರತು ಅದಕ್ಕೆ ವಿರುದ್ಧವಾಗಿ ಏನು ಮಾಡಂಗಿರ್ಲಿಲ್ಲ. ಈ ರೀತಿನೇ ಭಾವನೆ ಇರ್ತಿತ್ತು. ಆದ್ರೆ ಕೆಲವೊಂದು ಅಂದ್ರೆ ದೇವರ ಮಕ್ಕಳು, ಸತ್ಯವೇದ ವಿದ್ಯಾರ್ಥಿಗಳು ಅಂತ ಬ್ರದರ್ ಮಾತಾಡ್ಬೇಕಾದ್ರೆ, ಸತ್ಯವನ್ನ ತುಂಬಾ ಪ್ರೀತಿ ಮಾಡೋರು, ಸತ್ಯವನ್ನ ಆಸಕ್ತಿಯಿಂದ ಸ್ಟಡಿ ಮಾಡಿದವರಿಗೆ ಕೆಲವೊಂದು ವಿಷಯ ಇದ್ರು ಕೂಡ ಅದ್ರ ಬಗ್ಗೆ ಅವ್ರಿಗೆ ಏನಾಯ್ತು, ಇಲ್ಲ ಇದು ತಪ್ಪಾದಂತ ವಿಷಯ ಇದ್ರು ಕೂಡ ಆ ವಿಷಯಕ್ಕೆ ಅಲ್ಲಿ ಅವಕಾಶ ಇರ್ತಾ ಇರ್ಲಿಲ್ಲ. ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇರ್ಲಿಲ್ಲ, ಅಂತವ್ರಿಗೆ ಪ್ರಾಮುಖ್ಯತೆ ಕೊಡ್ತಾ ಇರ್ಲಿಲ್ಲ ಅಲ್ವಾ. ಯಾವ ವಿಷಯ ಅಲ್ಲಿ ಚರ್ಚೆ ಮಾಡ್ಬೇಕು ಅದನ್ನ ಚರ್ಚೆ ಮಾಡ್ತಾ ಇದ್ರು, ಯಾವ ಟಾಪಿಕ್ ಅದನ್ನ ಇದ್ ಮಾಡಿ ಮಾತಾಡ್ಬೇಕಾ ಮಾತಾಡ್ತಿದ್ರು. ಅದನ್ ಬಿಟ್ರೆ ಬೇರೆ ಯಾವುದೇ ಟಾಪಿಕ್ ನೇನ್ ಮಾಡ್ತಿರ್ಲಿಲ್ಲ, ಮಾತಾಡ್ತಾ ಇರ್ಲಿಲ್ಲ, ಸ್ಟಡಿ ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದೆಲ್ಲ ಏನಪ್ಪಾ ಅಂತ ನೋಡಿದಾಗ ಒಂದು ರೀತಿಯಲ್ಲಿ ಎಲ್ರು ಕೂಡ ಏನಾಯ್ತು, ಒಳ್ಳೆ ರೀತಿಯಲ್ಲಿ ಕಾಣಿಸ್ಕೊಳ್ಪಟ್ರು. ಇದೆಲ್ಲ ಅಥವಾ ಪೂರ್ವ ಕಲ್ಪಿತ ಅಭಿಪ್ರಾಯ ವಿಷಯಗಳ ಮೇಲೆ ಅವಲಂಬಿತವಾಗಿತ್ತು ಅಂತ ನೋಡ್ತೀವಿ ಅಲ್ವಾ. ಅಂದ್ರೆ ಇಲ್ಲಿ ಮಾತಾಡ್ಬೇಕಾದ್ರೆ ಕೆಲವೊಂದು ವಿಷಯಗಳನ್ನ ಅಲ್ಲಿ ಏನ್ ಮಾಡಿದ್ರು, ತೆಗ್ದಾಕ್ಬಿಟ್ಟಿದ್ರು. ಯಾವ್ದಪ್ಪ ಅಂದ್ರೆ ಕೆಲವೊಂದು ಮೂಢನಂಬಿಕೆಗಳು, ಕೆಲವೊಂದು ಈ ಕ್ರೈಸ್ತರತ್ವದಲ್ಲಿ ಒಳಗೊಂಡಿರುವಂತ ಹಲವಾರು ವಿಧಗಳನ್ನ ತೆಗೆದಾಕಿದ್ರು ಕೂಡ ಇನ್ನೂ ಹಲವಾರು ವಿಷಯಗಳೇನಾಯ್ತು, ಅದು ಹೊರಡನೆ ಇತ್ತು ಅಲ್ವಾ. ಅದನ್ನ ತೆಗೆದಾಕ್ಲಿಲ್ಲ. ನೋಡಿ, ಇಲ್ಲಿ ಟ್ರಾನ್ಸ್ಲೇಷನ್ ನಮ್ ಕನ್ನಡದಲ್ಲಿ ಆತರ ಮಾಡಿದ್ರೆ, ಇಂಗ್ಲಿಷ್ ನ ಮಾಡಿದ್ರೆ ಅದೇನಂತಾನೆ ಅದು ಅರ್ಥವಾಗ್ತಿಲ್ಲ. ಅದನ್ನ ಅವ್ರಿಗೆ ಟ್ರಾನ್ಸ್ಲೇಷನ್ ಮಾಡೋರ್ಗೆ ಅರ್ಥವಾಗಿದೆ ತಾನೆ ಅದನ್ನ ಟ್ರಾನ್ಸ್ಲೇಷನ್ ಮಾಡಕ್ಕೆ, ಅವ್ರಿಗೂ ಪಾಪ ಟಾಪಿಕ್ ಅರ್ಥವಾಗಿಲ್ಲ. ನೋಡಿ ಯಾವ ರೀತಿ ಮಾಡಿದಾರೆ ಅಂದ್ರೆ, ನೋಡಿ ಅಲ್ಲೇ. ಆದ್ರೆ ಈಗ ಹೆಚ್ಚುತ್ತಿರುವ ಬೆಳಕು ಎಲ್ಲಾ ವಿಷಯಗಳನ್ನು ಸ್ಪಷ್ಟಪಡಿಸಿರುವಾಗ ಮತ್ತು ಮೂಢನಂಬಿಕೆ ಮತ್ತು ಪೂರ್ವ ಕಲ್ಪಿತ ಅಭಿಪ್ರಾಯಗಳೆಂಬ ಮಂಚನ್ನು ತೊಲಗಿಸುತ್ತಿರುವಾಗ ಅದು ಅವರಿಗೆ ಸಹಾಯ ಮಾಡುವುದಾಗಿ ಹೇಳಿಕೊಳ್ಳುತ್ತಿರುವ ಅಂತಾರಾಷ್ಟ್ರೀಯ ಸಬ್ಬತ್ತಿನ ಶಾಲೆಯಿಂದ ಬೆಳಕಿಗೆ ಮಾಡುತ್ತಿದೆ. ಏನ್ ಬೆಳಕಿಗೆ ಮಾಡುತ್ತಿದೆ ಅಂದ್ರೆ ಏನ್ ಮಾಡುತ್ತಿದೆ? ಬೆಳಕಿಗೆ ಏನ್ ಅರ್ಥ ಆಯ್ತು ಅಲ್ಲಿ? ಅಲ್ಲಿ ಬೆಳಕಿಗೆ ಅಡ್ಡಿ ಮಾಡುತ್ತಿದೆ ಅಂತ ಬರ್ಬೇಕು ನೋಡ್ರಿ.
ನಾವು ಈ ತರ ಟ್ರಾನ್ಸ್ಲೇಷನ್ ನಾವು ಓದ್ಕೊಂಡಿರ್ಬೇಕು. ಅದ್ ನಾವು ತಗೊಂಡು ಇನ್ನೊಂದು ಬುಕ್ಕಲ್ಲಿ ಓದ್ರೆ ಮಾತ್ರ ಗೊತ್ತಾಗುತ್ತೆ. ಅಂದ್ರೆ ಈ ಸಿಸ್ಟಮ್ ಏನಾಯ್ತು ಅಂದ್ರೆ ಅವ್ರದೇ ಆದಂತ ವಿಷಯಗಳೋட ಮತ್ತೆ ಬಂದ್ಬಿಟ್ರು. ಮತ್ತೆ ನಿಜವಾದ ಬೆಳಕು ಅಂದ್ರೆ ಏನು, ಇನ್ನು ಸತ್ಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳುವಂತ ರೀತಿಯಲ್ಲಿ ಇದೇನ್ ಮಾಡಿಲ್ಲ, ಸಹಾಯ ಮಾಡಿಲ್ಲ, ಬಟ್ ಅಡ್ಡಿ ಮಾಡ್ಬಿಡ್ತು. ಯಾವ ರೀತಿ ಅಡ್ಡಿ ಮಾಡ್ತು? ಒಂದ್ ಪ್ರಶ್ನೆ ಇದೆ, ಇದು ಉತ್ತರ ಏನಪ್ಪಾ ಅಂದ್ರೆ, ನಾನು ಒಂದು ಉತ್ತರ ಇಲ್ಲ ಬ್ರದರ್, ಇದು ಉತ್ತರ ಈ ರೀತಿ ಬರಲ್ಲ ಅನ್ಸ್ಕೊಳ್ತೀನಿ. ತ್ರೇಕತ್ವ ಇದೆಯಾ ಅಂತ ನೀವು ಕೇಳ್ತೀರ, ಬೈಬಲ್ ಹತ್ರ ಇಲ್ವೇ? ಅದೆಲ್ಲ ಬೇಡ, ಅದೆಲ್ಲ ನೀವು ಉತ್ತರ ಬರಿಬಾರ್ದು. ನಾವೇನು ಉತ್ತರ ಕೊಟ್ಟಿದೀವ ನೀನ್ ಅದನ್ನೇ ಬರಿಬೇಕು. ನೀನ್ ಅದನ್ನ ಓದು ಅಷ್ಟೇ, ಹೆಚ್ಚಾಗಿ ವಿವರಣೆ ಕೊಡ್ಬೇಡ. ಇದು ಏನಪ್ಪಾ ಅಂದ್ರೆ ಸತ್ಯವೇದಕ್ಕೆ ಅನುಗುಣವಾಗಿರುವಂತ ವಿಷಯ. ಇನ್ನು ಕೂಡ ಏನಪ್ಪಾ ಅಂದ್ರೆ ಬೇಸಿಕ್ ಥಿಂಗ್ಸ್ ಅಷ್ಟೇ, ಬೇಸಿಕ್ ವಿಷಯಗಳೇ. ನೋಡಿ, ಎಲ್ಲ ಹೋದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಕೆಲವರು ಮಾತ್ರ ಕೆಲವೊಂದು ವಿಷಯಗಳನ್ನ ಓದಿ ಮಾತಾಡ್ತಾರೆ. ಇನ್ ಕೆಲವರೆಲ್ಲ ಹೇಗಿರುತ್ತೆ ಅಂದ್ರೆ, ಅಲ್ಲಿ ಅದೇ ಹಾಳು, ಅದೇ ಆಶೀರ್ವಾದ, ಅದೇ ಬ್ಲೆಸ್ಸಿಂಗ್, ಅದನ್ನೇ ಮಾತಾಡ್ತಾ ಇರ್ತಾರೆ ಅಲ್ವಾ, ಅದೇ ಪ್ರಾರ್ಥನೆ. ಕೆಲವೊಂದು ಟೈಮಲ್ಲಿ ಹೆಂಗಿರುತ್ತೆ, ಬಾಬಿಲೋನ್ ಕುದ್ರೆ ಆ ಸಭೆಯಲ್ಲಿ ಕುತ್ಕೊಂಡ್ರೆ ಮಂತ್ರ ಓದೋ ರೀತಿ ಇರುತ್ತೆ, ಏನು ಅರ್ಥವಾಗಲ್ಲ. ಇನ್ ಕೆಲವರು ಅನ್ಯ ಭಾಷೆ ಮಾತಾಡ್ತಿರ್ತಾರೆ, ಅನ್ಯ ಭಾಷೆ ಇದು ನಮ್ಮ ದೇವಸ್ಥಾನಗಳಲ್ಲಿ ಮಂತ್ರ ಓದೋ ರೀತಿಲಿ ಇರುತ್ತೆ, ಏನು ಅರ್ಥ ಆಗಲ್ಲ ನಮ್ಗೆ. ಆ ರೀತಿಯಾಗಿ ಏನಾಗುತ್ತೆ ಅಂದ್ರೆ, ಹೋಗಿ ಏನೋ ಕುತ್ಕೊಂಡ್ ಬಂದ್ರೆ ಸಾಕಪ್ಪ ಅನ್ನೋಂಥ ಭಾವನೆಗಳೇ ಜಾಸ್ತಿ ಇರುತ್ತೆ ಅಲ್ವಾ. ನೀವು ಹೆಚ್ಚಾಗಿ ಮಾತಾಡಿದ್ರು ಅದೆಲ್ಲ ಒಂದು ಮಕ್ಕಳಿಗೆ ಕೊಡ್ಬೇಕಂತ ಒಂದು ಆಹಾರವಾಗಿರುತ್ತೆ, ಆ ಹಾಲು ಬೋಧನೆ ಇರುತ್ತೆ ಅಲ್ವಾ. ಅದೇ ಹೇಳಿದಂತ ವಿಷಯ, ಅದೇ ಕ್ರಿಸ್ತನ ಮೇಲೆ ಇರುವಂತ ನಂಬಿಕೆ, ಅದೇ ಟಾಪಿಕ್ ಇರುತ್ತೆ ಹೊರತು ಬಲವಾದ ಆಹಾರ ಇರೋಲ್ಲ. ಬಲವಾದ ಆಹಾರ ಯಾರಿಗೆ ಬೇಕು ಅಂತ ಇಬ್ರಿಯ ವಾಕ್ಯ ಹೇಳ್ತಿದ್ದಲ್ಲ, ಓದಿ ಇಬ್ರಿಯದವರಿಗೆ 5ನೇ ಅಧ್ಯಾಯ 14ನೇ ವಾಕ್ಯ. ಪ್ರಾಯಸ್ಥರಿಗೆ ಹಾ, ಪ್ರಾಯಸ್ಥರಿಗೆ ಅಂದ್ರೆ ಯಾರು ಸತ್ಯವನ್ನ ಮಕ್ಕಳ ಸ್ಥಾನದಿಂದ ಅದನ್ನ ಇನ್ನೂ ಹೆಚ್ಚಾಗಿ ಅರ್ಥ ಮಾಡ್ಕೊಂಡು ಹೋಗ್ತಾರೆ, ಅವ್ರಿಗೆ ಕೊಡ್ಬೇಕು. ಅಂದ್ರೆ ಅಲ್ಲಿ ಕೊಡುವಂತ ಬೋಧಕರೇ ಮಕ್ಕಳಾಗಿರ್ಬೇಕಾದ್ರೆ ಇನ್ನು ಅಲ್ಲಿ ಇಲ್ಲಿ ಬಲವಾದನ ಹೆಂಗೆ ಅವರು ಇದ್ ಮಾಡಕ್ಕಾಗುತ್ತೆ, ಪ್ರಿಪೇರ್ ಮಾಡಕ್ಕಾಗುತ್ತೆ? ಯೋಚನೆ ಮಾಡಿ. ಅಲ್ಲಿ ಬೋಧನೆ ಮಾಡೋರೆ ಮಕ್ಳೇ, ಅವ್ರಿಗೂ ಹಾಳೆ ಅವ್ರು ಕುಡಿತಾ ಇರೋದು, ಅವ್ರು ಬಲವಾದ ಆಗಾನ ಮುಟ್ಟೋದೇ ಇಲ್ಲ, ಮತ್ತೆ ಹೆಂಗ್ ಕೊಡ್ತಾರೆ ಬೇರೆಯವ್ರಿಗೆ? ಆಗಲ್ಲ. ಕ್ರಿಸ್ತನ ಪ್ರೀತಿ ಸರ್ ಆ ರೀತಿ ನೋಡ್ತೀವಿ ಏನಂದ್ರೆ, ದೇವ್ರ ಮಕ್ಳು ಇವತ್ತು ನಮ್ಮ ಸಮಯ ಬೇರೆ ರೀತಿಯಲ್ಲಿ ಇದೆ. ದೇವ್ರು ನಮ್ಮನ್ನ ಇವತ್ತು ಕರೆದಿರೋದೇನಪ್ಪಾ ಅಂದ್ರೆ ಮಕ್ಕಳಾಗಿರೋದಕ್ಕಲ್ಲ. ಕ್ರಿಸ್ತನ ಪ್ರೀತಿ ಸರಸರೇ, ನಾವು ಬೆಳೆದು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿಬೇಕು. ಕ್ರಿಸ್ತನ ಒಂದು ಸಾರೂಪ್ಯ ಅಂದ್ರೆ ಏನು? ಈ ಕ್ರಿಸ್ತರು ನಮ್ಮ ಕರ್ತನ ದೇಶಸ್ತನು ಮಗುವಾಗಿದ್ದಾಗ ಸತ್ತೋಗ್ಬಿಟ್ರ, ಇನ್ಫೆಂಟ್ ಜೀಸಸ್ ಅಂತ ಹೇಳ್ತೀವಲ್ಲ, ಮಗು ಇಟ್ಕೊಂಡಿರ್ತಾರಲ್ವಾ ಸಭೆಗಳಲ್ಲಿ. ಇನ್ಫೆಂಟ್ ಜೀಸಸ್ ಅಂದ್ರೆ ಮಗು, ಒಂದು ಏಸು ಇರುತ್ತೆ, ಮರಿಯ ಇರ್ತಾರೆ, ಮಗು ಇರ್ತಾರೆ, ಅಲ್ಲೇ ಹೋಗ್ಬಿಟ್ರ ಅವರು, ಅಷ್ಟೇ ಮುಗೀತ ಅವ್ರ ಕತೆ. ಇಲ್ಲ ಅವ್ರ ವಯಸ್ಸಾಗಿ ಒಂದು 100 ವಯಸ್ಸಾದ್ಮೇಲೆ ಸತ್ತೋಗ್ಬಿಟ್ರ? ಅವ್ರ ಎಷ್ಟು ವಯಸ್ಸಲ್ಲಿ ಸತ್ರು? 33.5 ವರ್ಷ. ಯವ್ವನಸ್ಥರು. ಅಂದ್ರೆ ಕ್ರಿಸ್ತನ ಸಾರೂಪ್ಯ ಅಂತ ಬೆಳೆದಾಗ ನಾವು 33.5 ವರ್ಷ ಆಗ್ಬೇಕಂತಲ್ಲ, ಸತ್ಯದ ವಿಷಯದಲ್ಲಿ ಆ ಪ್ರಾಯಸ್ಥ ಆ ಒಂದು ಬೆಳವಣಿಗೆನ ಮುಟ್ಬೇಕು. ನಾವು ಪುರುಷರಾಗಿರ್ಬೇಕು, ನಾವು ಯವ್ವನಸ್ಥರಾಗಿ ಬೆಳಿಬೇಕು, ಮಕ್ಕಳಾಗಿರ್ಬಾರ್ದು. ಆ ಒಂದು ಹಂತಕ್ಕೆ ನಾವು ದೇವ್ರ ಮಕ್ಳು ಬರ್ಬೇಕು, ಅದು ದೇವ್ರ ಉದ್ದೇಶ. ನಾವು ಮಕ್ಕಳಾಗಿದ್ರೆ ಇನ್ ಕ್ರಿಸ್ತನಿಗೆ ಎಲ್ಲಿ ನಮ್ಗೆ ಎಲ್ಲಿ? ನೋಡಿ, ಕ್ರಿಸ್ತನ ಮೊದಲಿಗೀತಿ ಅಂದ್ರೆ ಹೆಚ್ಚು ಕಡಿಮೆ ಅವ್ರ ಏಜ್ ಇರ್ಬೇಕಲ್ಲಪ್ಪ. ಈಗ ನಾವು ಒಂದ್ ಮದುವೆ ಹುಡುಗನಿಗೆ 40 ವಯಸ್ಸು, ಹುಡುಗಿಗೆ 20 ವಯಸ್ಸು ಅಂತ ಯಾರು ನೋಡ್ತಾರ? ಹೆಂಗಿರ್ತಾರೆ? ಒಂದ್ 5-6 ವರ್ಷ, 2-3 ವರ್ಷ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಅಂದ್ರೆ ಹತ್ರ ಇರ್ತದೆ. ನಾವು ಕ್ರಿಸ್ತನ ಸಾರೂಪ್ಯ ಇರ್ಬೇಕಲ್ವಾ? ಮಕ್ಕಳಾಗಿದ್ರೆ ಹೇಗೆ ಅವ್ರ ಜೊತೆಗೆ ಇರಕ್ಕಾಗುತ್ತೆ? ಈ ರೀತಿಯಾದ ವಿಷಯಗಳನ್ನ ಇವತ್ತು ಇದು ಮಕ್ಕಳ ಒಂದು ವಿಷಯಗಳೇ ಅವರಿದ್ರೆ, ಅಪೋಸ್ತಲಾಗ್ಲಿ ಪ್ರವಾದಿಗಳಾಗಿರುವಂತ ವಿಷಯಗಳನ್ನ ಎಲ್ಲೂ ಕೂಡ ಏನ್ ಮಾಡಕ್ ಆಗ್ತಿಲ್ಲ, ಅವ್ರ ಸ್ಟಡಿ ಮಾಡಕ್ಕೆ, ಅದನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ. ದೇವ್ರ ಮಕ್ಳು ಇವತ್ತು ನಮ್ಗೆ ದೇವ್ರ ವಿಶೇಷವಾದ ಕೃಪೆ ಕೊಟ್ಟಿದ್ದಾರೆ. ಕ್ರಿಸ್ತನ ಪ್ರೀತಿ ಸಹೋದರರೇ, ಕೃಪೆ ಅಂದ ತಕ್ಷಣ ನಾವು ಅರ್ಥ ಮಾಡ್ಕೊಬೇಕಾದ್ರೆ ವಿಷಯ ಗೊತ್ತಾ? ಇವತ್ತು ನಾವೇನೋ ಕ್ಲಾಸ್ ತೆಗಿತಾ ಇದ್ವಿ, ನೀವು ಕೇಳ್ತಾ ಇರ್ಬೇಕು. ಇದೇ ರೀತಿ 3rd ವಾಲ್ಯೂಮ್, 4th ವಾಲ್ಯೂಮ್, 5th ವಾಲ್ಯೂಮ್ ತೆಗಿತಾ ಇರ್ತಾರೆ, ಕಾಲ ಪೂರ್ತಿ ನಾನು ಕೇಳ್ಕೊಳ್ತಾ ಇರ್ತೀನಿ, ನಾನು ಹಿಂಗೆ ಸಬ್ಜೆಕ್ಟ್ ನ ಕೇಳ್ತಾ ಇರ್ತೀನಿ ಅನ್ನೋದಲ್ಲ. ಸ್ಟಡಿ ಮಾಡ್ಬೇಕು, ದೇವ್ರ ಮಕ್ಳು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ. ಸೆಲ್ಫ್ ಸ್ಟಡಿನ ನಿಮ್ ಲೈಫಲ್ಲಿ ಇಂಪ್ಲಿಮೆಂಟ್ಸ್ ಮಾಡಿ. ಈ ಸೆಲ್ಫ್ ಸ್ಟಡಿ ನೀವು ಮಾಡಿದ್ರೆ ಇದು ನಿಮ್ಗೆ ಪ್ರಯೋಜನ ಆಗುತ್ತೆ. ನಾವು ಈ ಸೆಲ್ಫ್ ಸ್ಟಡಿ ಮಾಡೋದು ಕಷ್ಟ, ತುಂಬಾ ಕಡಿಮೆ. ಸೆಲ್ಫ್ ಸ್ಟಡಿ ಬಿಡಿ, ಝೂಮ್ ಮೀಟಿಂಗ್ ಬರಲ್ಲ ಕೆಲವರು. ಇನ್ ಸೆಲ್ಫ್ ಸ್ಟಡಿ ಏನ್ ಮಾಡ್ತಾರೆ? ಕುತ್ಕೊಂಡು 1 ಗಂಟೆ 2 ಗಂಟೆ ಫ್ರೀಯಾಗಿ ಓದೋಷ್ಟು ನಮ್ಗೆ ಅಷ್ಟು ಮಟ್ಟಕ್ಕೆ ಬೆಳೆದ್ ಬಿಟ್ಟಿದೀವಾ? ಇವತ್ತು ಇನ್ನೂ ಮಕ್ಕಳಾಗಿದ್ವಿ, ಕೆಲವೊಬ್ರು ಇನ್ನೂ ಮಕ್ಕಳೇ ಇದ್ದಾರೆ, ಬೈಬಲ್ ಸ್ಟೂಡೆಂಟ್ಸ್ ಮಕ್ಕಳೇ. ಏನ್ ಮಕ್ಳು ಅಂದ್ರೆ ಅವ್ರಿಗೆ ಹಾಳಕ್ಕೋ ಅಂದ್ರೆ ತುಂಬಾ ಆಳವಾದ ಟಾಪಿಕ್ ಮಾತನಾಡಿದ್ರೆ ಆಗಲ್ಲ. ಇನ್ ಕೆಲವರಿಗೆ ಆಳವಾದ ಟಾಪಿಕ್ ಬೇಕು ಅಷ್ಟೇ, ಅದನ್ನ ತಿನ್ಬಿಟ್ಟು ಕೆಲ್ಸಗಳು ಮಾಡಲ್ಲ. ಆ ರೀತಿ ಅರ್ಥ ಆಯ್ತಾ? ಕೆಲವರಿಗೆ ಒಳ್ಳೆ ಬಿರಿಯಾನಿ ಬೇಕು, ತಿನ್ಬಿಟ್ಟು ಸುಮ್ಮನೆ ಇರ್ತಾರೆ. ಒಳ್ಳೆ ಬೋಧನೆ ಬೇಕು, ಚೆನ್ನಾಗಿರೋ ಟಾಪಿಕ್ ಬೇಕು, ಸಬ್ಜೆಕ್ಟ್ ಸೂಪರ್ ಆಗಿರ್ಬೇಕು, ಕೇಳ್ತೀನಿ ಸುಮ್ಮನೆ ಇರ್ತೀನಿ, ಏನು ಕೆಲಸ ಮಾಡಲ್ಲ. ಬಲವಾದ ಆಹಾರ ಏನಕ್ಕೆ? ಸುಮ್ಮನೆ ಕೂತ್ಕೊಳ್ಳೋ ಬಲವಾದ ಆಹಾರ ಬೇಕಾಗುತ್ತಾ? ದಿನನಿತ್ಯ ಪ್ರತಿದಿನ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಬೇಕಾಗಿರೋದು ಬಲವಾದ ಆಹಾರ. ಬಲವಾದ ಆಹಾರ ಇರೋದಕ್ಕೆ ಕೆಲ್ಸಕ್ಕೋಸ್ಕರ. ನಾವು ಗುಣಗಳಲ್ಲಿ ಏನು ಕಲ್ತ್ಕೊಳ್ದೆ ಬರೀ ಸಬ್ಜೆಕ್ಟ್ ಮಾತ್ರ ನಮ್ಗೆ ಒಳ್ಳೆ ಸಬ್ಜೆಕ್ಟ್ ಬೇಕು, ಸೂಪರ್ ಸಬ್ಜೆಕ್ಟ್ ಬೇಕು, ಚೆನ್ನಾಗಿ, ಆದ್ರೆ ನಾನು ಬೆಳೆಯಲ್ಲ, ತಿನ್ಬಿಟ್ಟು ಸುಮ್ಮನೆ ಹೇಳ್ತೀನಿ ಅಂದ್ರೆ ನಾವು ಕ್ರಿಸ್ತನ ಸಾರ ಬೆಳೆಯಲ್ಲ, ಬೇರೆ ಸಾರ ಬೆಳಿತೀವಿ. ಕರೆಕ್ಟಾ?
ಕ್ರಿಸ್ತನ ಪ್ರೀತಿ ಸರಸರಿ ಎಲ್ಲ ದೇವ್ರ ಮಕ್ಳು ನಾವು ಅರ್ಥ ಮಾಡ್ಕೊಂಡು, ಅದರಿಂದ ಇಲ್ಲಿ ನೋಡ್ತೀವಿ ಏನಪ್ಪಾ ಅಂದ್ರೆ, ಯಾಕೆಂದ್ರೆ ಶೀಘ್ರವೇ ಅವಧಿಯು ಮುಗಿದು ಹೋಗುತ್ತದೆ. ಅಪೊಸ್ತಲರು ಹಾಗೂ ಪ್ರವಾದಿಗಳು ಸ್ಪಷ್ಟಪಡಿಸುವುದೇನೆಂದ್ರೆ, ಕೃಪೆಯಲ್ಲಿ ಮತ್ತು ದೇವರ ಪ್ರೀತಿಯಲ್ಲಿ ಬೆಳೆಯುವುದಕ್ಕೆ ನಮಗೆ ಅಗತ್ಯವಾದ ದೇವರ ಸಿದ್ಧಾಂತಗಳನ್ನು ಬಿಟ್ಟು ಬಿಟ್ಟು ಪರಿಪೂರ್ಣತೆಯತ್ತ ಸಾಗಬೇಕೆಂದು. ಸೊ ದೇವ್ರ ಮಕ್ಕಳು ಏನ್ ಮಾಡ್ಬೇಕು? ಆ ಬೆಳೆಯೋದಿಕ್ಕೆ ಬೇಕಾದಂತ ವಾಕ್ಯಗಳಿಗೆ ಸತ್ಯ ಪ್ರಾಮುಖ್ಯತೆ ಕೊಡ್ಬೇಕು. ಈ ಬೆಳೆಯೋದಂದ್ರೆ ದೈವ ಡೀಪ್ ಸಬ್ಜೆಕ್ಟ್ ಅಂತ ತಿಳ್ಕೊಂಬೇಡ್ರಿ. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಕೇಳೋದಕ್ಕೆ ತುಂಬಾ ಏನಪ್ಪ ಮನಸ್ಸಿಗೆ ಟಚ್ ಮಾಡೋಂಥ ಸಬ್ಜೆಕ್ಟ್. ಏನೋ ಹೇಳ್ತಾರೆ ಸಬ್ಜೆಕ್ಟ್ ನಮ್ಮ ಬ್ರದರ್ ಈ ಸಬ್ಜೆಕ್ಟ್ ಅದು ಗೊತ್ತಾ ಬ್ರದರ್? ಹಂಗಿತ್ತು ಬ್ರದರ್ ಸಬ್ಜೆಕ್ಟ್ ಅನ್ಬಿಟ್ಟು. ಹೆಂಗಿತ್ತು? ತುಂಬಾ ಚೆನ್ನಾಯ್ತು, ತುಂಬಾ ಮನಸ್ಸು ಮುಟ್ಟ ಅಂತಿತ್ತು. ಆಯ್ತು, ಕೇಳಿದ್ರಲ್ಲ, ಅದೇ ಪ್ರಶ್ನೆ ದೇವ್ರು ನಿಮ್ಮ ಹತ್ರ ಕೇಳಿದ ರೀತಿಯಲ್ಲಿ ಗುಣಗಳನ್ನ ಬದಲಾವಣೆ ಮಾಡಿ ತೋರಿಸಿ. ಅರ್ಥವಾಯ್ತಾ ನಿಂಗೆ? ಹಂಗಾದ್ರೆ ತೋರಿಸಿ. ಸ್ಕೂಲಲ್ಲ ಕ್ರಿಸ್ತನ ಪ್ರೀತಿ ಸರ್ ಸ್ಕೂಲಲ್ಲಿ ಏನಪ್ಪಾ ಅಂದ್ರೆ ಅರ್ಥವಾಯ್ತಾ ನಿನ್ಗೆ? ಅರ್ಥವಾಯ್ತು ಟೀಚರ್, ಹಂಗಾದ್ರೆ ಕ್ವಶನ್ಗೆ ಉತ್ತರ ಬರಿ ಅಂತ ಅಷ್ಟೇ ಹೇಳ್ತಾರೆ. ಆದ್ರೆ ನಮ್ ದೇವ್ರ ಹಂಗ ಅರ್ಥವಾಯ್ತಾ ನಿಂಗೆ? ದೇವ್ರೆ ಹಂಗ ಗುಣಗಳೇ ತೋರ್ಸು ಅಂತ ಕೇಳ್ತಾರೆ. ತೋರ್ಸಿಲ್ಲ ಮತ್ತೆ ಏನಕ್ ಬೇಕಾಯ್ತು ನಿಮ್ಗೆ ಬಲವಾದ ಆಹಾರ? ರೈಟ್ ಅಲ್ವಾ? ದೇವ್ರು ನಮ್ನ ಅದೇ ಮುಂದೆ ನಮ್ಮ ಮುಂದೆ ಇರ್ತಾರೆ. ಅದರಿಂದ ಕ್ರಿಸ್ತನಲ್ಲಿ ಪ್ರೀತಿಯ ಸರಸ್ವರಿರೇ, ನಮ್ಮ ಸಮಯವನ್ನ ಅರ್ಥ ಮಾಡೋಣ. ಇವತ್ ನೋಡ್ರಿ, ಅವ್ರ ಮಕ್ಕಳಂತ ನಾವು ಇದೀವಿ. ನೀವಿನ್ನ ಮಕ್ಕಳು. ಬಾಬಿಲೋನ್ ಇರುವವರೇ ನೀವಿನ್ನ ಮಕ್ಕಳು. ಹೆಸರು ಕ್ರೈಸ್ತ ಸಭೆಯರೇ ನೀವಿನ್ನ ಮಕ್ಕಳು. ನೀವೆಲ್ಲ ಮಕ್ಕಳು ಹಾಲು ಕುಡಿತಾ ಇದ್ರ, ಬಲವಾರ ಬೋಧನೆ ಇಲ್ಲ ಅಂದ್ಬಿಟ್ಟು. ನಮ್ಮನ್ನ ಏನ್ ಹೇಳ್ತಾ ಇದ್ವಿ? ನಾವು ಬಲವುಳ್ಳವರು, ನಾವು ಪೂರ್ಣ ಪುರುಷರು, ನಾವು ಏನಾಗ್ತಿದೀವಿ? ಬೆಳೀತಾ ಇದೀವಿ, ನಾವು ಬಲವಾದ ಆಹಾರನ ತಿಂತಾ ಇದೀವಿ, ಗಟ್ಟಿಯಾದ ಆಹಾರನ ತಿಂತಾ ಇದೀವಿ ಅಂತ ಹೇಳ್ತಾ ಇದ್ವಿ. ನಮ್ಮಲ್ಲಿ ಗುಣಗಳಿಲ್ಲ ಅಂದ್ರೆ ಅವ್ರು ನಮ್ನ ಹೇಳ್ತಾರೆ, ಏನು ಪ್ರಯೋಜನ ನಿಮ್ಗೆ? ಏನು ಪ್ರಯೋಜನ ಇಲ್ಲ ನಿಮ್ಗೆ ಅಲ್ವಾ? ಒಂದಿನ ಅವ್ರು ನಮ್ನ ಜಡ್ಜ್ ಮಾಡ್ತಾರೆ. ನಾವಾದ್ರ ಮಕ್ಕಳು ಹಾಲು ಕುಡಿದ್ಬಿಟ್ಟು ಹಂಗೆ ಇದ್ಬಿಟ್ಟು, ನೀವು ಬಾಲವನ ಆಹಾರ ತಿಂದ್ಬಿಟ್ಟು ಮಕ್ಕಳ ತರ ಇದ್ಬಿಟ್ರಲ್ಲ ಅಂದ್ಬಿಟ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ. ದೇವ್ರ ಮಗ ನಮಗೊಂದು ದೊಡ್ಡ ಪಾಠವಿದೆ. ಅದರಿಂದ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಅಂತ ದಿನಗಳಲ್ಲಿ ನಾವು ಕೂಡ ಇದ್ರಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ, ನಾವು ಓದಂತ ಪಾಠ ಅವ್ರಿಗಂತೂ ಯಾವಾಗ್ಲೂ ಬಿದ್ದಿರಕ್ ಸಾಧ್ಯತೆ ಇಲ್ಲ. ಕರೆಕ್ಟಾ? ಈಗ ನಾವು ಓದ್ತಾರೆ ಈ ಬುಕ್, ಅವ್ರು ಯಾರು ಓದಿರ್ತಾರ? ಬಾಬಿಲೋನ್ ಅವ್ರು ಯಾರು ಓದಿರಲ್ಲ. ಅವ್ರ ಬಗ್ಗೆ ನಾವು ಓದ್ತಾ ಇದೀವಿ ಅಷ್ಟೇ. ಅವ್ರು ಹಾಗಿದಾರೆ ಅಂತ ನಾವು ಓದ್ತಾ ಇದೀವಿ ಅಂದ್ರೆ ಏನರ್ಥ? ದೇವ್ರು ನಮ್ಗೆ ಏನಕ್ಕೆ ಮಾತಾಡ್ತಾ ಇದ್ರೆ, ನೀವು ಹಾಗಿರ್ಬಾರ್ದು ಅಂತ ಮಾತಾಡ್ತಿದ್ರೆ. ಕರೆಕ್ಟ್ ಅಲ್ವಾ? ಹೇಗಿರ್ಬಾರ್ದು? ಮಕ್ಕಳ ರೀತಿಯಲ್ಲಿ ಇರ್ಬಾರ್ದ್ರಿ, ಬೆಳಿರಿ, ಮಕ್ಕಳಾಗಿರದೆ ಕ್ರಿಸ್ತ ಸಾರೂಪ್ಯದಲ್ಲಿ ಬೆಳಿರಿ ಅಂತ ಹೇಳ್ತಾರೆ. ಹಾಗಾಗಿ ಬರುವಂತ ದಿನಗಳು ಇನ್ನೂ ಕೂಡ ಪಾಯಿಂಟ್ ನೋಡ್ದೆ ಅಲ್ಲಿಂದ ನಾವು ಕಂಟಿನ್ಯೂ ಮಾಡೋ. ಸೊ ದೇವರು ಇವತ್ತಿನ ಪಾಠವನ್ನ ಆಶೀರ್ವದಿಸಲಿ. ಆಮೇಲೆ ರಾತ್ರಿಯ ಗೀತೆಗಳು ಓದೋಣ. ಯಾರಾದ್ರೂ ಇವತ್ತು ರಾತ್ರಿ ಗೀತೆಗಳು? ರಾತ್ರಿ ಗೀತೆಗಳು ಓದ್ತೀರಾ? ಸಿಸ್ಟರ್ಸ್ ಅಲ್ಲಿ ಓದ್ತೀರಾ? ಹಾ ಬ್ರದರ್. ಯಾರಾದ್ರು ಯಾರು ಓದ್ತೀರಾ? ನಾವಿತ್ತು ಅಷ್ಟು ಓದ್ತೀರಾ? ಹೊಸಬ್ರು ಯಾರಾದ್ರೂ ಓದ್ದಿರೋರು ಯಾರಾದ್ರೂ ಓದ್ರಿ. ಸಿಸ್ಟರ್ಸ್ ಓದ್ರಿ. ರೇಷ್ಮಾ ತಂಗಿ ಓದ್ತೀರಾ? ಆಗುತ್ತಾ? ಸ್ಕ್ರೀನಲ್ಲಿ ಹಾಕಿದ್ರೆ ಓದ್ತಾ? ಹಾ ಓದ್ತೇನ್ರಿ. ಓಕೆ, ಸ್ಕ್ರೀನ್ ಅಲ್ಲಿ ಹಾಕ್ಲಾ ನಿಮ್ಗೆ? ಹಾ ತಡ್ರಿಲ್ಲ ಐತ್ರಿ. ಇದ್ರೆ ತಗೊಂಡ್ ಹೋಗ್ರಿ, ಆಗಿಲ್ಲ ಹಾಕ್ಬಿಡ್ತೀನಿ. ಇಲ್ಲ ರಾತ್ರಿ ಗೀತೆ ಜುಲೈ 11. ಕತ್ತಲಲ್ಲಿ ಬಚ್ಚಿಟ್ಟಿರುವ ಬಂಡಾರವನ್ನು ಸ್ಥಳಗಳಲ್ಲಿ ಮರೆಮಾಡಿದ ನಿನಗೆ ಕೊಡುವೆನು. ಏಷಾಯ 45:3. ಈ ಗುಪ್ತವಾದ ನಿಧಿ ನಿಕ್ಷೇಪಗಳನ್ನು ಹುಡುಕುವ ಅಥವಾ ಅವುಗಳಲ್ಲಿ ಯಾವುದನ್ನಾದರೂ ಕಂಡುಹಿಡಿಯುವ ಅವಕಾಶವನ್ನು ಪಡೆಯುವ ಮೊದಲು ನಾವು ಕ್ರಿಸ್ತನೊಂದಿಗೆ ಆತನ ಶರೀರದ ಸದಸ್ಯರ ನಿಜವಾದ ಸಭೆಯಾಗಿ ಬಲಿಯ ಮೂಲಕ ಬರಬೇಕು. ತದನಂತರ ನಾವು ಯಾಜಕರಾಗಿ ನಮ್ಮ ಬಲಿಯ ಸೇವೆಯಲ್ಲಿ ನಿಷ್ಠೆಯಿಂದ ಯಲ್ಲಿರುವಾಗ ಯಾಜಕನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವಾಗ ಮತ್ತು ನಾವು ಪ್ರಗತಿಯಲ್ಲಿರುವಾಗ ಅತ್ಯಧಿಕವಾಗಿ ಈ ನಿಜವಾದ ಕೃಪೆಯ ಐಶ್ವರ್ಯಗಳನ್ನು ದಿನದಿಂದ ದಿನಕ್ಕೆ ಮತ್ತು ವರ್ಷದಿಂದ ವರ್ಷಕ್ಕೆ ಕಂಡುಕೊಳ್ಳುತ್ತೇವೆ. ಅಪೊಸ್ತಲರು ಏನೆಂದರೆ, ಈ ಜ್ಞಾನ ಮತ್ತು ಕೃಪೆ ನಮಗೆ
ಮೀಸಲಾದ ದೈವಿಕ ಒಳ್ಳೆಯ ವಿಷಯಗಳ ತಿಳುವಳಿಕೆ ಹೊಂದಲು ನಾವು ಆಶೀರ್ವಾದಗಳನ್ನು ನಿರೀಕ್ಷಿಸಲು ಮತ್ತು ಈಗ ಒಂದು ಅಳತೆಯಲ್ಲಿ ಆನಂದಿಸಲು ನಮಗೆ ಅನುಮತಿಸಲಾದ ದೇವರೊಂದಿಗಿನ ಐಕ್ಯತೆ ಎಲ್ಲವೂ ಕ್ರಿಸ್ತನಲ್ಲಿ ಮರೆಯಾಗಿದೆ. ಜ್ಞಾನ ತಿಳುವಳಿಕೆಯ ಎಲ್ಲಾ ನಿಕ್ಷೇಪಗಳು ಅಡಕವಾಗಿವೆ. ದೇವರಿಗೆ ಸ್ತೋತ್ರ. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ, ಸೊ ಇವತ್ತಿನ ಒಂದು ತುಂಬಾ ಒಂದು ಪಾಯಿಂಟ್ ಹೇಳ್ತಾ ಇದೆ. ಬಿಚ್ಚಿಟ್ಟಿರುವ ಬಂಡಾರನು ಗುಪ್ತ ಸ್ತರಗಳಲ್ಲಿ ಮರೆ ಮಾಡಿದ ನಿಧಿ ನಿಕ್ಷೇಪಗಳನ್ನು ನಿನಗೆ ಕೊಡುವೆನು. ನೋಡಿ, ಒಂದು ವಾಗ್ದಾನ ಇದೆ. ಹಾಗಾಗಿ ಖಂಡಿತವಾಗ್ಲೂ ದೇವರು ಅದನ್ನ ನಮ್ಗೆ ಕೊಟ್ಟಿದ್ದಾರೆ. ಇವತ್ತು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ನಮ್ಗೆ ಸಿಕ್ಕಿರುವಂತಹ ನಿಧಿ ನಿಕ್ಷೇಪ ಸತ್ಯ, ಸಿಕ್ಕಿರುವಂತ ಅವಕಾಶ, ಕೃಪೆ, ಅವರ ಆತ್ಮ, ಸತ್ಯ, ಸಹೋದರ ಐಕ್ಯತೆ ಎಲ್ಲವನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ವಿಷಯವನ್ನ ಕೂಡ ಏನ್ ಮಾಡೋಣ, ನಾವು ಇನ್ನೂ ಹೆಚ್ಚಾಗಿ ಸ್ಟಡಿ ಮಾಡಿ ಏನೋ ಕ್ರಿಸ್ತ ನಡೆಯಕ್ಕೆ ದೇವರು ನಮ್ಗೆ ಸಹಾಯ ಮಾಡಿ. ಹಾಗಾಗಿ ಓದ್ತಾ ಇದ್ದೀರಾ? ಪ್ರತಿದಿನ ಸಾಂಗ್ಸ್ ಓದ್ತೀರಾ? ಕ್ಲಾಸಸ್ ಇರುತ್ತೆ, ಕ್ಲಾಸಸ್ ಎಲ್ಲ ಇರುತ್ತೆ. ಒಂದ್ ವೇಳೆ ಕ್ಲಾಸ್ ಇಲ್ದೇ ಇದ್ರೆ ಎಲ್ರು ಓದ್ತೀರಾ? ಎಲ್ರು ಓದ್ತೀರಾ ಅಂತ ನನ್ಗೆ ಗೊತ್ತು. ಯಾರು ಓದಲ್ಲ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ. ಆದ್ರೂ ಏನ್ ಮಾಡ್ರಿ, ಪ್ರತಿದಿನ ಅಟ್ಲೀಸ್ಟ್ ಮನೆಯಲ್ಲಿ ಫ್ಯಾಮಿಲಿ ಪ್ರೇಯರ್ ಮಾಡ್ರಿ. ಸಹೋದರ ನೋಡ್ರಿ, ಕೆಲವೊಂದ್ ಕಡೆ ಏನಪ್ಪಾ ಅಂದ್ರೆ ಒಬ್ರೇ ಇರ್ತಾರಪ್ಪ, ಅವ್ರೊಬ್ರೇ ಕಾನ್ಸಂಟ್ರೇಟೆಡ್ ಆಗಿದ್ರೆ ಮನೆಯಲ್ಲಿ ವೈರಲ್ಲ, ಮಕ್ಳು ಕೂಡ ಕಾನ್ಸಂಟ್ರೇಟ್ ಇರಲ್ಲ. ಅವರ ಜೀವನ ಸ್ವಲ್ಪ ಕಷ್ಟನೇ ಅಲ್ಲಿ. ಅವರು ಆದ್ರೂ ಕೂಡ ನಮ್ ಜೊತೆಗೆ ದೇವರಿದ್ದಾರೆ. ನಾವು ನಮ್ಮ ದಿನಗಳ ರಾತ್ರಿಯಲ್ಲಿ ಏನ್ ಮಾಡ್ಬೇಕಂದ್ರೆ ಒಂದು ಪ್ರತಿದಿನ ಸಾಂಗ್ಸ್ ನೈಟ್ ಓದಿ ಮಾಡೋದನ್ನ ನಾವು ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೇದು. ಅದು ವಾಡಿಕೆಯಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅದ್ರಲ್ಲಿಗಂತ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ. ನಮ್ ಬ್ರದರ್ಗಳ ಕ್ಲಾಸ್ ಮಾಡ್ಬೇಕಾದ್ರೆ ಕ್ಲಾಸ್ ಎಂಡಿಂಗ್ ಅಲ್ಲಿ ಕೆಲವೊಂದು ಟೈಮ್ ಓದಿಸ್ಬೋದು. ಇಲ್ಲವೇ ನೀವೇನ್ ಮಾಡಿ, ಇಲ್ಲದೆ ಇದ್ರು ಕೂಡ ಎಲ್ರು ಪ್ರತಿದಿನ ಅದನ್ನ ಓದ್ರಿ. ನೋಡಿ, ಇವಾಗ ನಾವು ಮಾತಾಡಿದಂತ ಪಾಠದಲ್ಲಿ ನಿಮ್ಗೆ ಕೆಲವೊಂದು ವಿಷಯ ಪ್ರಯೋಜನ ಆಗ್ತಾ ಇದ್ರು, ಅಲ್ಲೂ ಕೂಡ ಪ್ರಯೋಜನ ಆಗುತ್ತೆ. ನನ್ನ ಸಣ್ಣ ಒಂದು ಅನಿಸಿಕೆ ನಿಮ್ಗೆ ಉಪಯೋಗವಾಗ್ಲಿ ಅಂತ ಹೇಳ್ತಾ ಎಲ್ರು ಮಾಡ್ತಾ ಇರ್ಬೋದು. ಮಾಡದೇ ಇರೋರು ದಯವಿಟ್ಟು ರಾತ್ರಿ ಗೀತಿನ ಒಂದ್ಸರಿ ಓದಿ ಸ್ವಲ್ಪ ಮೆಡಿಟೇಟ್ ಮಾಡಿ ಮಲಗಿಕ್ಕಿಂತ ಮುಂಚೆ ಸ್ಟಡಿ ಮಾಡ್ರಿ, ತುಂಬಾ ಪ್ರಯೋಜನ. ಓಕೆ, ನಾವು ಪ್ರಾರ್ಥನೆ ಮಾಡೋಣ. ಈ ಒಂದು ಸಮಯದಲ್ಲಿ ಒಂದು ಕೂಟವನ್ನು ಅಂತಿಮ ಮಾಡೋಕೆ ನಮ್ಮ ದೇಹದಲ್ಲಿರುವಂತಹ ಸಾಗರ್ ಬ್ರದರ್ ಪ್ರಾರ್ಥನೆ ಮಾಡ. ಸಾಗರ್ ಬ್ರದರ್, ಓಕೆ, ಸಾಗರ್ ಬ್ರದರ್ ಇಲ್ವಾ? ನಿರೋಶ್ ಬ್ರದರ್ ಇದ್ದೀರಾ? ನಿರೋಶ್ ಬ್ರದರ್, ಓಕೆ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ, ಯಾಕೆಂದ್ರೆ ಒಂದು ಅವಕಾಶ ಕೂಡ ನಾವು ಹೊಸಬರಿಗೆ ನಮ್ ಸಹೋದರ ಮಾಡ್ಲಿ ಅಂತ ಉದ್ದೇಶ ಅಷ್ಟೇ. ನಮ್ ಸಹೋದರ ಎಲ್ರು ಗೊತ್ತು, ನೀವು ಮಾಡ್ತೀರಾ, ಬಟ್ ಬೇರೆ ಯಾರಾದ್ರೂ ಮಾಡ್ತೀರಾ? ಸರಿ, ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆ ಮಾಡಿ. ಓಕೆ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು, ಮೌನತನು, ಸರ್ವ ಸೃಷ್ಟಿಗೆ ಯಜಮಾನ ಆಗಿರ್ತಕ್ಕಂಥ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆವೃತ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಸಂಜೆ ವೇಳೆಯಲ್ಲಿ ಮತ್ತೊಂದು ಆವೃತ್ತಿ ನಾವು ಆನ್ಲೈನ್ ಮೂಲಕ ಅನೇಕ ವಿಷಯಗಳನ್ನು ಕರ್ತನೆ ಸಹೋದರ ಮೂಲಕ ನಾವು ಕೇಳಿಸ್ಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡಿದೆ. ನಿನ್ನ ಸ್ತೋತ್ರ ದೇವರೇ. ಅವ್ರಿಗೆ ಕೊಟ್ಟಂತ ಜ್ಞಾನಕ್ಕಾಗಿ ಸ್ತೋತ್ರ. ಅವ್ರಿಗೆ ಕೊಟ್ಟಂತ ಕುಟುಂಬ ಮಕ್ಕಳಿಗಾಗಿ ಕೂಡ ನಿನ್ನ ವಂದನೆಗಳು ಸಲ್ಲಿಸ್ತೇವೆ. ಅವ್ರ ಮೂಲಕ ಅನೇಕ ವಿಷಯಗಳನ್ನು ನಮಗೆ ತಿಳಿಪಡಿಸಿ ನಮ್ಮನ್ನು ಕೂಡ ನಿನ್ನ ವಾಕ್ಯದಲ್ಲಿ ಬೋಧಿಸ್ತಾ ನಮಗೆ ಬಲಪಡಿಸ್ತಾ ನಡೆಸ್ತಿರುವುದಕ್ಕಾಗಿ ಸ್ತೋತ್ರ. ಈ ಸಂದರ್ಭದಲ್ಲಿ ಈ ವಾಕ್ಯ ಭಾಗವನ್ನು ಕೇಳಿಸ್ಕೊಳ್ಳೋದಕ್ಕಾಗಿ ಜೂಮ್ ಮೀಟಿಂಗ್ ನಲ್ಲಿ ಸೇರಿರ್ತಕ್ಕಂಥ ಎಲ್ಲಾ ಸಹೋದರ ಸಹೋದರಿಯರೆಲ್ಲರಿಗಾಗಿ ನಾನು ಪ್ರಾರ್ಥನೆ, ಪ್ರತಿಯೊಬ್ಬರು ಕೂಡ ಅವುಗಳನ್ನು ಹೊಂದಿಕೊಂಡು ಇನ್ನೂ ಅನೇಕರಿಗೆ ತಂದು ಈ ಜಾಯಿನ್ ಮೀಟಿಂಗ್ ನಲ್ಲಿ ಜಾಯಿನ್ ಮಾಡುವಂತೆ, ಮಾತ್ರವಲ್ಲದೆ ಅನೇಕರನ್ನು ಸೇರಿಸುವಂತೆ ಮತ್ತು ವಾಕ್ಯಗಳ ತಂದೆಯ ದೇವರ ವಾಕ್ಯಗಳನ್ನು ಕಲೀಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಅವಂತೆ ನೀನು ಸಹಾಯ ಮಾಡು, ಬಲಪಡಿಸು. ಈ ರೀತಿಯಲ್ಲಿ ತಂದೆಯ ದೇವರ ಕೇಳಿದ್ದೇವೆ, ವಾಕ್ಯವನ್ನು ಕಲ್ತಿದ್ದೇವೆ, ಅದನ್ನು ನಾವು ತಿಳ್ಕೊಂಡು ಇನ್ನೊಬ್ಬರಿಗೆ ಹೇಳುವಂತ ಜ್ಞಾನದಲ್ಲಿ ನಮ್ಮನ್ನು ನಡೆಸು ಮತ್ತು ಸಹಾಯ ಮಾಡು. ಈ ರಾತ್ರಿ ಸುಖಕರವಾದ ನಿದ್ರೆ ನಮಗೆ ಅನುಗ್ರಹಿಸಿ ನಾಳಿನ ಒಂದು ಹೊಸ ದಿನವನ್ನು ನೋಡುವಂತೆ ಮಾಡಬೇಕೆಂದು ನಿನ್ನ ಒಬ್ಬನೇ ಕುಮಾರನು ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಥ್ಯಾಂಕ್ ಯು ಬ್ರದರ್. ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ ನಮಸ್ಕಾರ. Thank you all brothers and sisters. ಎಲ್ಲರಿಗೂ